ರಾಜ್ಕುಮಾರ್, ಜೈ ಹಿಂದ್, ಜೈ ಹಿಂದ್. ಹಾ ಹಾ, ಏನಿದು ಚಿವ್ ಚಿವ್ ಕೋಳಿ? ಕೋಳಿ ಅಲ್ಲ ಅದು, ಗುಬ್ಬಿ ಬಾಳ ಅದಾವ ನಮ್ ಮುಣಿಸುತ್ತೆ. ಗುಬ್ಬಿ ಕೇಳಕತ್ತದ ಅದ್ರ ಸೌಂಡ್. ಭಾರಿ ಆತಲ್ಲ. ಇಟ್ ಇಸ್ ಗುಡ್ ದೆನ್. ಓಕೆ ಮಿತ್ರರೇ, ಭಾರತದ ಆರ್ಥಿಕತೆ ಅಂದ್ರೆ ಭಾರತದ ಕುರಿತಾದಂತಹ ಒಂದು ಆರಂಭ ಮಾಡೋದಕ್ಕ ನಾವು ಏನಿತ್ತು ಹಿನ್ನೆಲೆ ಅಂತ ತಿಳ್ಕೊಂಡ್ರೆ, ನಂತರದೊಳಗೆ ನಾವು ಅಧ್ಯಯನ ಮಾಡುವಂತ ಭಾರತದಲ್ಲಿನ ಇಂದಿನ ಕೃಷಿ ಆಗಿರ್ಬೋದು, ಕೈಗಾರಿಕೆಗಳಾಗಿರ್ಬೋದು, ಸೇವಾ ವಲಯ ಆಗಿರ್ಬೋದು, ಇತರೆ ವಿಷಯಗಳು, ಅಂತಾರಾಷ್ಟ್ರೀಯ ವ್ಯಾಪಾರ ಆಗಿರ್ಬೋದು, ಇವೆಲ್ಲವುಗಳ ಕುರಿತಾದಂತಹ ಒಂದು ತಿಳುವಳಿಕೆ ಹೆಚ್ಚು ನಮಗೆ ಸ್ಪಷ್ಟ ಆಗ್ಬೇಕು ಅಂತಂದ್ರೆ ಅದರ ಹಿನ್ನೆಲೆ ಏನಿತ್ತು ಅನ್ನುವಂಥದ್ದನ್ನ ನಾವು ಮೊದಲಿಗೆ ನೋಡ್ಬೇಕಾಗ್ತದೆ. ಸೊ ಆ ನಿಟ್ಟಿನೊಳಗ ಮೊದಲಿಗೆ ಭಾರತದ ಆರ್ಥಿಕತೆಯ ಪರಿಚಯ ಅಂತಂದ್ರೆ ಇಂದು ಮತ್ತು ನಾಳೆ. ನಾವು ಇತಿಹಾಸ ಕಾಲದಿಂದ ಇಂದು ಒಂದು ಸಂಕ್ಷಿಪ್ತ ಚಿತ್ರ ಭಾರತದ ಆರ್ಥಿಕತೆ. ಹೀಗಿತ್ತು, ಹಿಂಗಾತು, ಮತ್ ಈಗ ಹಿಂಗೈತಿ, ಇಷ್ಟು ತಿಳುವಳಿಕೆ ತಗೊಂಡ ಬಳಿಕ ಆನಂತರ 1 by 1 ಡಿಟೇಲ್ಡ್ ಆಗಿ ಸೊ ನಾವು ನೋಡ್ತಾ ಹೋಗೋಣ. ಓಕೆನಾ? ಎಸ್. ಸೊ ಒಂದು ಭಾರತದ ಆರ್ಥಿಕತೆಯ ಇತಿಹಾಸ ಬಹಳ ನೋವಾಗ್ತದೆ, ಖೇದ ಆಗ್ತದೆ. ಭಾರತದ್ದು ಎಂತ ದೌರ್ಭಾಗ್ಯ ಅಂತ ನನಗೆ ತುಂಬಾ ಬೇಜಾರಾಗ್ತದೆ. ನಿಜವಾಗಿ ಇದು ಭಾರತದ ದೌರ್ಭಾಗ್ಯ. ಭಾರತದ ಅನ್ನವನ್ನ ಭಾರತೀಯರಿಗೆ ಉಣ್ಣಲು ಬಿಟ್ಟಂತ ಅವಧಿ ಇಡೀ ಇತಿಹಾಸದೊಳಗೆ ತುಂಬಾ ಕಡಿಮೆ ಅಂತ ನನಗನ್ನಿಸ್ತದೆ. ಗಮನಿಸಬೇಕು. ವೆರಿ ಗುಡ್ ಈವ್ನಿಂಗ್ ಮಲ್ಲಿಕಾಜಿ. ವೆಲ್ಕಮ್. ಜಾಯ್, ವೆಲ್ಕಮ್. ವೆರಿ ಗುಡ್ ಈವ್ನಿಂಗ್. ನಾನು ಹೇಳಿದ್ದನ್ನು ಗಮನಿಸಿರಿ. ಭಾರತದ ಸುಮಾರು 3,500 ವರ್ಷಗಳ ಇತಿಹಾಸದಲ್ಲಿ, ಭಾರತದ ಸುಮಾರು 3,500 ವರ್ಷಗಳ ಇತಿಹಾಸದಲ್ಲಿ ಭಾರತದ ಅನ್ನವನ್ನ ತಿನ್ನೋದಕ್ಕೆ ಭಾರತೀಯರಿಗೆ ಬಿಟ್ಟಿಲ್ಲ. ಭಾರತದ ಸಂಪತ್ತನ್ನ ಅನುಭವಿಸುವುದಕ್ಕೆ ಭಾರತೀಯರನ್ನ ಬಿಟ್ಟಿಲ್ಲ. ಭಾರತದ ಸಮೃದ್ಧಿಯನ್ನ ಉಳಿಸಿಕೊಳ್ಳೋದಕ್ಕೆ ಭಾರತೀಯರನ್ನ ಬಿಟ್ಟಿಲ್ಲ. ಇದು ನಿಜವಾಗಿಯೂ ಭಾರತದ ಒಂದು ದೊಡ್ಡ ದುರಂತ ಕಥೆ. ದಯವಿಟ್ಟು ಇದನ್ನ ಗ್ರಹಿಸ್ಬೇಕು ತಾವು. ಹೇಗಿದ್ವಿ ನಾವು, ಏನಾದ್ವಿ ಅಂತ ನೋಡಿದಾಗ ಬಹಳ ನೋವಾಗ್ತದೆ. ನೋಡ್ರಿ, ಸಾಮಾನ್ಯ ಸಖಿ 1 ಅಂದ್ರೆ ಕ್ರಿಸ್ತ ಶಕ ಅಂತೀವಲ್ಲ ನಾವು, ಕ್ರಿಸ್ತ ಶಕ 1 ಸುಮಾರು 1700 ವರ್ಷಗಳ ನಿರಂತರ ಅವಧಿಯವರೆಗೆ. ಅದ್ರ ಹಿಂದಿನ ಬಿಟ್ಟಾಕ್ರಿ, ಅದ್ರ ಹಿಂದಿನ ಬಿಟ್ಟಾಕ್ರಿ, ಏನಾದ್ರೂ ಆಗೋಲ್ಲ. ನಾವು ಇತಿಹಾಸಗಳು ನೋಡಕತ್ತೀವಿ. ಸಿಂಧು ನದಿ ನಾಗರಿಕತೆ, ಆರ್ಯರ ಆಗಮನ, ಸಿಂಧು ನದಿ ನಾಗರಿಕತೆಯ ನಾಶ, ಆರ್ಯರು ಎಮ್ಮಿ ಆಕಳ ಕಾಯ್ಕೋತ ಅಡ್ಡಾಡಿದ್ದು, ಆಕಳ ಕಾಯ್ಕೊಂತ ಆನಂತರ ಕೃಷಿ ಶುರು ಮಾಡಿದ್ದು, ಕೃಷಿ ಮಾಡ್ತಾ ಸಮೃದ್ಧಿಯನ್ನ ಹೆಚ್ಚಿಸಿಕೊಳ್ತಾ ಮಹಾಜನಪದಗಳನ್ನ, ಜನಪದ ಹೋಗಿ ಮಹಾಜನಪದಗಳ ಸ್ಥಾಪನೆ ಆದದ್ದು, ನಗರೀಕರಣ, 2ನೇ ಹಂತದ ನಗರೀಕರಣ ಶುರು ಆದದ್ದು, ಇವೆಲ್ಲವನ್ನು ನಾವು ನೋಡಿದೀವಿ. ಆ ಅವಧಿ ಒಳಗನ ಭಾರತ ಸಾಕಷ್ಟು ಸಮೃದ್ಧಿಯನ್ನು ಕಂಡಿತ್ತು. ಅಂದ್ರೆ ಕ್ರಿಸ್ತ ಶಕದ ಹೊತ್ತಿಗೆ ಭಾರತ ಸಾಕಷ್ಟು ಶ್ರೀಮಂತಿಕೆಯನ್ನ, ಸಮೃದ್ಧಿಯನ್ನು ಹೊಂದಿತ್ತು. ಇವನ್ನ ಅಲ್ಲಿಯಿಂದ ಮುಂದೆ ಎಲ್ಲಿವರೆಗೆ? 1700 ವರ್ಷಗಳವರೆಗೆ ಭಾರತವು ವಿಶ್ವದ GDPಯ, ಕ್ಯಾನ್ ಎನಿವನ್ ಇಮ್ಯಾಜಿನ್ ಇಟ್, ಕ್ಯಾನ್ ಎನಿವನ್ ಬಿಲೀವ್ ಇಟ್ ಅಂತಂದ್ರೆ, ಎಸ್ ವಿತ್ ಪೇನ್ ಐ ಕ್ಯಾನ್ ಸೇ ನೋ. ಯಾರು ನಂಬೋದಿಲ್ಲ. ಸುಳ್ಳು ಹೇಳ್ತಾರೆ ಬಿಡ್ರಿ, ಸುಮ್ಮನೆ ಬಾಳ ಕೊಚ್ಕೋತಾರೆ ಬಿಡ್ರಿ ಅಂತ. ಬರೀ ರವಿ ಚಿಕ್ಕಮಠ ಅವರ, ನವೀನ್, ಮಿಸ್ಟರ್ ವೆಲ್ಕಮ್, ರಾವಣ ಸ್ವಾಗತ. ಸುಮ್ಮನೆ ಬಾಳ ಕೊಚ್ಕೋತಾರೆ ಬಿಡ್ರಿ ಅಂತ. ಆದ್ರೆ ಗಮನಿಸರಿ, ವಿಶ್ವದ GDPಯ 35% 40% GDP ಭಾರತ ಒಂದೇ ದೇಶದ್ದಿತ್ತು. ಹೀಗಾಗಿ ಇದು ಅತ್ಯಂತ ದೊಡ್ಡ ಆರ್ಥಿಕತೆ ಆಗಿತ್ತು. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಕ್ರಿಸ್ತ ಶಕದಿಂದ ಹಿಡಿದು, ಅದಕ್ಕೆ ಮೊದಲಿಂದ ಬಿಡ್ರಿ ಬೇಕಾರ, ಕ್ರಿಸ್ತ ಶಕದಿಂದ ಹಿಡಿದು 1700 ವರ್ಷ. 17ನೇ ಶತಮಾನದಲ್ಲಿ ಚೀನಾ ಮತ್ತು ಭಾರತ ಟುಗೆದರ್, ಇಮ್ಯಾಜಿನ್ ಒನ್ಸ್ ಅಗೇನ್, India and China together had the world GDP's 60 to 70%. ಇದು ನಾವು ಹೇಳಿದ್ದಲ್ಲ, ಒಬ್ಬ ಸೀನ್ ಹರ್ಕಿನ್, ನೋಡ್ರಿ ಭಾರತೀಯರು ಹೇಳಿದ್ರೆ ಕೆಲವು ಸಲ ನಮ್ಗೆ ನಂಬಿಕೆ ಬರೋದಿಲ್ಲ. ಸೀನ್ ಹರ್ಕಿನ್ ಅನ್ನುವಂತ ಒಬ್ಬ ಇತಿಹಾಸಕಾರ, ಆರ್ಥಿಕ ಇತಿಹಾಸ ತಜ್ಞ ಹೇಳ್ತಾನೆ. ಸೀನ್ ಹರ್ಕಿನ್ ಎಂಬಾತ
ಸೊ ಭಾರತ ಮತ್ತು ಚೀನಾ ಕೂಡಿಸಿದ್ರೆ ಇಡೀ ಜಗತ್ತಿನ ಆದಾಯದ 60% ರಿಂದ 70% ಇವೆರಡ ದೇಶಗಳದ್ದಿತ್ತು. ಮುಂದೆ ಗೊತ್ತದ ನಿಮಗೆ, ತುಂಬಾ ಸಮೃದ್ಧಿಯ ಕಾಲ ಗುಪ್ತರದು, ಅದಂತೂ ಹೇಳಕವಲ್ಲೆ, ಅಷ್ಟು ಸಮೃದ್ಧಿಯ ಕಾಲ. ಆನಂತರ ಇಲ್ಲಿಯ ಸಮೃದ್ಧಿ ಶ್ರೀಮಂತಿಕೆ ಹೊರಗಿನವರ ಕಣ್ಣು ಕುಕ್ಕೋದಕ್ಕೆ ಶುರು ಮಾಡಿತು. ಇವನ್ ನಾನು ನಿಮ್ಗೆ ಹೇಳಿದ್ದೀನಿ, ಪ್ಲೀನಿ ಎಂಬ ಯಾವ ದೇಶದವನು, ಪ್ಲೀನಿ ದ ಜೂನಿಯರ್, ಗ್ರೀಸ್ ದೇಶದವನ. ಅದಕ್ಕೆ ಹೇಳಿದ್ ಮಲ್ಲಿಕಾ. USA, ಜಪಾನ್, USA ಅಫ್ಕೋರ್ಸ್ ಇಟ್ ವಾಸ್ ನಥಿಂಗ್ ಇನ್ ದೋಸ್ ಡೇಸ್, ಇಟ್ ವಾಸ್ ಲ್ಯಾಂಡ್ ಆಫ್ ಗ್ರೀಕ್ ಇರ್ಬೋದು ನೋಡ್ರಿ. ಜೂನಿಯರ್, ಪ್ಲೀನಿ ದ ಜೂನಿಯರ್ ಅಂತ ಬರ್ತಾನೆ, ಪ್ಲೀನಿ ದ ಜೂನಿಯರ್ ಅಂತ. ಪ್ಲೀನಿ ದ ಜೂನಿಯರ್ ಮಹೇಶ ಯಾವ ದೇಶ ಅಂತ ನೋಡಿ ಹಾಕ್ಪ ನನಗೆ, ಮತ್ತು ಶತಮಾನ ಇಟ್ಲಿ. ಎಸ್ ಎಕ್ಸಾಕ್ಟ್ಲಿ, ಇಟಲಿಯ ಈತ. ಅಲ್ಲಿ ಅವನು ನಾ ಹೆಂಗ ಈಗ ಸಂಕಟ ಪಟ್ಕೊಳಕತ್ತೀನಲ್ಲ, ನಾ ಸಂಕಟ ಪಟ್ಕೊಳಕತ್ತೀನಿ ಲಿಟ್ರಲಿ, ನಿಮ್ಗೂ ಅದು ಅನಿಸ್ತದ. ಎಂತ ಶ್ರೀಮಂತರಿದ್ದವ್ರು ನಾವು ಹೆಂಗಾಗಿ ಕೂತೀವಿ ಅಂತ. ಆ ಪ್ಲೀನಿಯ ಸಂಕಟ ಏನು ಅಂತಂದ್ರೆ, ಅವ ಹೇಳ್ತಾನ, ಹೇ ವೇಕಪ್ ವೇಕಪ್, ಇಂಡಿಯಾ ಹ್ಯಾಸ್ ಬಿಕಮ್ ಸಿಂಕ್ ಫಾರ್ ದ ಗೋಲ್ಡ್ ಆಫ್ ದ ಯುರೋಪ್ ಅಂತ ಬಡದೆಬ್ಬಿಸ್ತಾನ ಅಲ್ಲಿ ದೇಶದ ಜನರನ್ನ. ಇಡೀ ಯುರೋಪಿನ ಚಿನ್ನ ಎಲ್ಲ ಭಾರತದಾಗ ಹೋಗಿ ಬೀಳಕತ್ತದ, ಅವನ ಚಿಂತೆ ಅದು. ಇಡೀ ಯುರೋಪಿನ ಚಿನ್ನ ಭಾರತಕ್ಕೆ ಬರ್ತಿತ್ತು ಹಿಂಗಾಗಿ. ಸೊ ಮೊಘಲರ ಅಡಿ ಒಳಗೆ ಹಿಂಗಾಗಿ ಸಿಕ್ಕಾಪಟ್ಟೆ ಶ್ರೀಮಂತಿಕಿತ್ತು. ಇದು ಜಗತ್ತಿನ, ಅದರಲ್ಲೂ ಈ ಅರಬ್ ದೇಶಗಳ ಆಕ್ರಮಣಕಾರ ಕಣ್ಣು ಮೊದಲು ಕುಕ್ಕಿತು. ಭಾರತಕ್ಕೆ ದೊಡ್ಡ ಹೊಡೆತ ಶುರುವಾದದ್ದೇ ಹೆಚ್ಚು ಕಡಿಮೆ ಈ 8ನೇ ಶತಮಾನ. ತಮ್ಗೆ ಗೊತ್ತದ, 712 ಯಾರು ಬರ್ತಾರಪ್ಪ ಮೊದಲ ಮುಸ್ಲಿಂ ಆಕ್ರಮಣಕಾರ? ಕಾಸಿಂ. ಎಂತ ಕಾಸಿಂ? ಮೊಹಮ್ಮದ್ ಬಿನ್ ಕಾಸಿಂ. ಹೌದು, ಈತ ಫಸ್ಟ್ ಟೈಮ್ ಸಿಂಧ್ ಪ್ರಾಂತ್ಯದ ಮ್ಯಾಗ ಬರ್ತಾನ, ಒಂದಿಷ್ಟು ಬಳಕೊಂಡು ಹೋಗ್ಕಾಣ. ಆ ನಂತರ ಅಂತೂ ತಮ್ಗೆ ಗೊತ್ತೈತಿ, ಗಜನಿ ಮತ್ತು ಗೋರಿಗಳು ಏನದು, ಎಷ್ಟು ಒಂಟಿಗಳು, ಎಷ್ಟು ಆಣಿಗಳು, ಎಷ್ಟು ಕುದುರೆ ಕತ್ತಿಗಳ ಮೇಲೆ ಬರೇ ಚಿನ್ನ ಹೇರ್ಕೊಂಡು ಹೋಗ್ತಾರೆ, ಚಿನ್ನ ಹೇರ್ಕೊಂಡು ಹೋಗ್ತಾರೆ. ಅಷ್ಟಾಗಿ ಇಂಡಿಯಾ ಕ್ಯಾರೆ ಅಣ್ಲಾರದ ಅಂಗಣ ನಡೆದಿರ್ತದ. ಆನಂತರ ತಮ್ಗೆ ಗೊತ್ತದ ಡೆಲ್ಲಿ ಸುಲ್ತಾನೇಟ್, ತುಂಬಾ ಅರಾಜಕತೆಯ ಕಾಲ. ಅಫ್ಕೋರ್ಸ್ ಸಾಕಷ್ಟು ಸುಧಾರಣೆಗಳು ಅವ್ರು ಇವ್ರು ತಂದ್ರು. ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಅವರು ಒಂದಿಷ್ಟು ಆರ್ಥಿಕ ಸುಧಾರಣೆಗಳನ್ನು ತಂದ್ರು, ಆದ್ರೆ ಅವರ ಆಡಳಿತ ಕೆಟ್ಟ ಕಠಿಣವಾಗಿತ್ತು, ದುಷ್ಟ ಆಗಿತ್ತು. ಹೀಗಾಗಿಯೂ ಭಾರತದ ಆರ್ಥಿಕ ಪರಿಸ್ಥಿತಿ ಕುಗ್ಗಲಿಲ್ಲ. ಶೇರ್ ಶಾ ಸೂರಿ ಅಂತ ಅವ್ರು ಬಂದ್ರು, ಒಳ್ಳೆ ಆಡಳಿತ ಕೊಟ್ರು. ಎಸ್, ಅವಾಗ್ಲೂ ಹಂಗೆ ಚೆನ್ನಾಗಿ ಹೋಯ್ತು. ನಾವು ಅದನ್ನ ದಾಟಿ ಬಂದು ಮೊಘಲರ ಕಾಲದೊಳಗೆ ನೋಡಿದ್ರ ಬಾಬರ್ ಬಂದ, ಗೊತ್ತದ ನಿಮಗೆ, ಅವನ ಅಲ್ಪ ಕಾಲದ ಆಡಳಿತ ಮುಗಿತು. ಅವನ ಮಗಣ್ಣು ಲಘು ಸತ್ತ, ಹುಮಾಯೂನ ಅಗದಿ ಗಟ್ಟಿ ಆಡಳಿತ ಅಂತ ಕೊಟ್ಟದ್ದು ನಮ್ಗೆ ಗೊತ್ತದ ಅಕ್ಬರ್ನ ಕಾಲ. ಸೊ ಮೊಘಲರ ಅಡಿಯಲ್ಲಿ ಕೇಂದ್ರೀಕೃತ ಆಡಳಿತದ ಪರಿಣಾಮವಾಗಿ ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ ಇತ್ತು, ರಾಜಕೀಯ ಸ್ಥಿರತೆ ಅನ್ನುವಂಥದ್ದು ಬಂತು, ಪೊಲಿಟಿಕಲ್ ಸ್ಟೇಬಿಲಿಟಿ ಫಾರ್ ಕ್ವೈಟ್ ಸೆಂಚುರೀಸ್. ರಾಜಕೀಯ ಸ್ಥಿರತೆ ಬಂತು, ಏಕರೂಪದ ಆದಾಯ ನೀತಿಯನ್ನ ಪಾಲಿಸಲಾಯಿತು, ಉತ್ತಮವಾಗಿ ಅಭಿವೃದ್ಧಿ ಹೊಂದಿದ ಆಂತರಿಕ ವ್ಯಾಪಾರ ಜಾಲ, ಇದೆಲ್ಲ ಸೇರಿಕೊಂಡು ಭಾರತವು ಬ್ರಿಟಿಷರ ಆಗಮನದ ಮೊದಲು ಅವಾಗಲೂ ನಮ್ಮಲ್ಲಿ ಸಾಂಪ್ರದಾಯಿಕ ಕೃಷಿಯನ್ನೇ ಹೊಂದಿದ್ದರೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಆರ್ಥಿಕವಾಗಿ ಒಂದು ಸಿಂಕ್ರೊನೈಸ್ಡ್, ಏಕೀಕೃತ ಆಗಿತ್ತು. ಮೊಘಲರ ಕೃಷಿ ಸುಧಾರಣೆಗಳ ಅಡಿ ಒಳಗ ಕೃಷಿ ಉತ್ಪಾದನೆ ಇನ್ನೂ ಹೆಚ್ಚಾಯಿತು. ನಂಬಲಿಕ್ಕಿಲ್ಲ, ಆ ಕಾಲದೊಳಗನೆ ಯುರೋಪ್ನ ಕೃಷಿಗೆ ಹೋಲಿಸಿದ್ರೆ ಭಾರತೀಯ ಕೃಷಿ ತುಂಬಾ ಮುಂದುವರೆದಿತ್ತು, ತುಂಬಾ ಮುಂದುವರೆದಿತ್ತು. ಮೊಘಲ್ ಸಾಮ್ರಾಜ್ಯವು ಅಭಿವೃದ್ಧಿ ಹೊಂದುತ್ತಿರುವ ಕೈಗಾರಿಕಾ ಉತ್ಪಾದನಾ ಆರ್ಥಿಕತೆಯನ್ನು ಹೊಂದಿತ್ತು. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ವಾಸ್ ವೆರಿ ಸ್ಟ್ರಾಂಗ್. ಮ್ಯಾನುಫ್ಯಾಕ್ಚರಿಂಗ್ ವಾಸ್ ವೆರಿ ಸ್ಟ್ರಾಂಗ್ ಡ್ಯೂರಿಂಗ್ ಮೊಘಲ್ ಪೀರಿಯಡ್. ಅವರೇ ಮಾಡಿದ್ದಂತಲ್ಲ, ಹಿಂದಿನಿಂದ ಅದು ಬಂದಿತ್ತು. 1750ರವರೆಗೆ ಭಾರತವು ವಿಶ್ವದ ಕೈಗಾರಿಕಾ ಉತ್ಪಾದನೆಯ, ನೋಡ್ರಿ, ಗೊತ್ತಾಗ್ತದ ಇದಿಷ್ಟು ಚರ್ಚೆ ಮುಗಿದಕ್ಕಂದ್ರೆ ನಿಮ್ಗೆ ಗೊತ್ತಾಗ್ತದೆ ಯಾಕೆ ಹಂಗಿತ್ತು ಅಂತ. GDP 40% ಆಫ್ GDP ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರೆ ರಾಷ್ಟ್ರೀಯ ಆದಾಯ. ರಾಷ್ಟ್ರೀಯ ಆದಾಯ ಗೊತ್ತೈತಲ್ಲ ನಿಮ್ಗೆ, ನಾವೇನಂತೀವಿ ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿತೀವಿ. ಒಟ್ಟು ದೇಶೀಯ ಉತ್ಪನ್ನ ಅನ್ನೋದು ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಹೇಳುವಾಗ ಇವನ್ನೆಲ್ಲ ಡಿಟೇಲ್ ಆಗಿ ಹೇಳ್ತೀನಿ, ಕಾನ್ಸೆಪ್ಟ್ಗಳು. ಸಿಂಪಲ್ ಆಗಿ ಈಗ ನೆನಪಿಟ್ಕೊಳ್ರಿ, ದೇಶದ ಆದಾಯ, ನಮ್ಮ ದೇಶದ ಆದಾಯ ಎಷ್ಟಿತ್ತು ಮತ್ತು ಇಡೀ ಜಗತ್ತಿಂದು ಎಷ್ಟಿತ್ತು ಅನ್ನುವಂಥ ಒಂದು ಲೆಕ್ಕಾಚಾರ.
ಸರಿನಾ? ಸೊ ವಿಶ್ವ ಕೈ ನೋಡ್ರಿ, ಸುಮ್ಮನೆ ಇದ್ದಿರ್ಲಿಲ್ಲ. ನಮಗೆ ನಂಬಕನಾಗದಿಲ್ಲ ವ್ಯವಹಾರ ಯಾವ ಇದೊಂದು ನಮ್ನಿ ಹೇಗಪ್ಪ ಅಂತಂದ್ರೆ ಕೇಳಿ ಮಿತ್ರರೇ, ಈ ಒಂದು 20ನೇ ಶತಮಾನದ ಆರಂಭದ ಹೊತ್ತಿಗೆ ಕರ್ನಾಟಕ ಅನ್ನೋದು ಒಡೆದು ಚೂರಾಗಿ ದಿಕ್ಕು ದಿವಾಳಿಯಾಗಿ ಈಟೀಟ ಘಟಕಗಳಾಗಿ ಕನ್ನಡಿಗರೆಲ್ಲ ಯಾವ್ಯಾತ್ರೊಳಗೂ ಹರಿದು ಹಂಚಿ ಹೋಗಿ ಕೆಟ್ಟ ಅನಾಥರಾಗಿ ದಿಕ್ಕಿಲ್ಲದವರಂಗಾಗಿ ನಮ್ಮ ಮೇಲೆ ಯಾರೋ ಮರಾಠಿ ಹೇರ್ತಿದ್ರು, ಯಾರೋ ಉರ್ದು ಹೇರ್ತಿದ್ರು, ಯಾರೋ ಕೊಂಕಣಿ ಹೇರ್ತಿದ್ರು, ಯಾರೋ ತಮಿಳು ಹೇರ್ತಿದ್ರು, ಇನ್ಯಾರೋ ಮಲಯಾಳಂ ಹೇರ್ತಾ ಇದ್ರು. ಎಷ್ಟು ಒಂದು ದಯನೀಯ ಪರಿಸ್ಥಿತಿ ಕನ್ನಡಿಗರದು ಅಂತಂದ್ರೆ ಅವಾಗಿನ ಕವಿಗಳೆಲ್ಲ ಬಹಳ ಚಂದ ಬರ್ದಾರ. ಕನ್ನಡ ತಾಯಿಯ ಬಗ್ಗೆ ಬರುವಾಗ ಅವ್ರು ಹೇಳ್ತಾರ, ನೀನು ವಯಸ್ಸಾದ ಮುತ್ತೈದೆಯವ್ವ. ನೋಡ್ರಿ, ಕನ್ನಡ ತಾಯಿ ವಯಸ್ಸಾದ ಮುತ್ತೈದೆಯವ್ವ, ನಾವು ಇಷ್ಟು ಮಕ್ಕಳಿದ್ದೀವಿ ನಿನಗ, ಆದ್ರೆ ಏನ್ ಮಾಡೋದು, ನಿನ್ನ ಸೀರೆ ಮಾಸಲು ಆಗ್ಯದ, ಸೀರೆ ಹರಿದದೆಯವ್ವ. ಅಲ್ಲಲ್ಲಿ ಗಂಟು ಹಾಕಿ ಸೀರೆ ಉಟ್ಕೊಂಡಿ. ಅವಾಗ ಗಂಟು ಹಾಕಿ ಸೀರೆ ಉಟ್ಕೊಳ್ಳೋದು ಅಂತ ಒಂದು ಕಾಲಿತ್ತು. ಇನ್ಯಾರು ಈಗಿನ ಅವ್ರು ಯಾರು ನಂಬಕ್ಕೆ ಸಾಧ್ಯ ಇಲ್ಲ. ಗಂಟು ಹಾಕೋದು, ದಡಿ ಹಾಕೋದು, ದಿಂಡ್ ಹಾಕೋದು ಅಂತ ಕರಿತಿದ್ರು. ನಾನು ಸಣ್ಣಾಗಿದ್ದಾಗ ದಿಂಡ್ ಹಾಕೋ ಕೆಲಸನ ಒಂದಿಟ್ಟು ಮಾಡ್ತಿದ್ದೆ ನಾನು. ಸೀರೆಗಳಿಗೆ ದಿಂಡ್ ಹಾಕಿ ಕೊಡೋದು ಅಂತ 50 ಪೈಸಾ 75 ಪೈಸಾ ಕೊಡ್ತಿದ್ರು. ನಮ್ಮ ಮನ್ಯಾಗ ಒಂದು ಸಣ್ಣದ ಮಿಷಿನ್ ಇತ್ತು, ಟೇಲರ್ ಮಿಷಿನ್. ಅದ್ರೊಳಗೆ ಹಾಕಿ ಕೊಟ್ರ 50 ಪೈಸಾ 75 ಪೈಸಾ ಕೊಡ್ತಿದ್ರು. ತಲೆ ಮ್ಯಾಗ ಸೀರೆ ಹರಿದ್ರ ಅದನ್ನಷ್ಟ ಕಟ್ ಮಾಡಿ ಮತ್ತೆ ಅದನ್ನ ಕನೆಕ್ಟ್ ಮಾಡಿ ಕೊಡೋದೆ ದಿಂಡ್ ಹಾಕೋದು ಅಂತ ಕರಿತಿದ್ರು. ಸೊ ಕನ್ನಡ ತಾಯಿ ಬಗ್ಗೆ ಹೀಗೆ ನಮ್ಮ ಕವಿಗಳೆಲ್ಲ ಬರ್ಕೊಂಡಾರ. ಸಾಕಷ್ಟು ಅಂತ ಕವಿತೆಗಳದಾವ್. ನೋಡಿ ಮರಿಯಾರ ಅವ್ರು, ಯವ್ವಾ ನೀನು ಎಂತಕ್ಕಿದ್ದಿ, ನಿನಗಿಂತ ಪರಿಸ್ಥಿತಿ ಬರ್ತಲ್ಲ ಅಂತ. ಅಂತದ್ದನ್ನ ನಮಗ ಇಷ್ಟೆಲ್ಲ ಭವ್ಯ ಸಂಪ್ರದಾಯ, ಒಂದು ಪರಂಪರೆ, ಇತಿಹಾಸ ಕನ್ನಡಿಗರಿಗೆ ಇತ್ತು ಅಂತ ಹೇಳಿದ್ದು ನಿಮ್ಗೆಲ್ಲರಿಗೂ ಗೊತ್ತದ. ನಮ್ಮ ಕುಲಪುರೋಹಿತರಾದಂತಹ ಆಲೂರು ವೆಂಕಟರಾಯರು ಕರ್ನಾಟಕದ ಗತ ವೈಭವ ಇಂಥ ಸಮೃದ್ಧಿ, ಇಂಥ ಶ್ರೀಮಂತಿಕೆ ನಮ್ಗಿತ್ತು ಅಂತ. ಹಂಗ ಭಾರತದ್ದು ಈ ವೈಭವ, ಈ ಸಮೃದ್ಧಿಯನ್ನ ನಾವು ನೆನಪಿಸ್ಕೊಂಡ್ರೆ ಅಟ್ಲೀಸ್ಟ್ ಸ್ವಲ್ಪ ಪಾಸಿಟಿವ್ ಮೈಂಡ್ ಸೆಟ್ ಬರ್ತದೆ. ಮತ್ ನಮ್ಗೊಳಗ ಒಂದು ಭವಿಷ್ಯದ ಬಗ್ಗೆ ನಂಬಿಕೆ ಬರ್ತದೆ. ಅದಕ್ಕಾಗಿ ನಾ ಇದನ್ನ ನಿಮ್ಗೆ ವಿಶೇಷವಾಗಿ ಹೇಳಕತ್ತೀನಿ. ಇಲ್ಲ ಅಂದ್ರ ನಾವೆಲ್ಲರೂ ಇಷ್ಟು ಕುಗ್ಗಿ ಹೋಗ್ಯವಿ, ಇಷ್ಟು ನಕಾರಾತ್ಮಕ ಮನಸ್ಸಿನಿಂದ ಕೂಡಿದವರಾಗಿವಿ ಅಂತಂದ್ರೆ ಭಾರತ ಹಿಂಗ. ಆದ್ರೆ ಹಾಗಿದ್ದಿರ್ಲಿಲ್ಲ ಅನ್ನೋದಕ್ಕ ಇವೆಲ್ಲ ಉದಾಹರಣೆಗಳು. 1750ರವರೆಗೆ ಭಾರತವು ಅದರ ಆ ಹೊತ್ತಿಗೆ ವಿಶ್ವದ ಕೈಗಾರಿಕಾ ಉತ್ಪಾದನೆಯ 25% ಭಾರತ. ಇದು ಫುಲ್ ಹೇಳ್ತೀನಿ ಮಲ್ಲಿಕ ನಿಮಗ. ನಾಳೆ ಇವತ್ತೇನೈತಿ ಅಂತ ನಾಳೆ ಹೇಳ್ತೀನಿ. ಇವತ್ತೇನೈತಿ ಅಂತ ನಾಳೆ ಹೇಳ್ತೀನಿ. ಇವತ್ತು ಮೊದಲು ಏನಿತ್ತು ಅಂತ ಇವತ್ತು ಹೇಳಕತ್ತೀನಿ. 25% ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್. ಇದು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಪ್ರಮುಖ ಉತ್ಪಾದನಾ ಕೇಂದ್ರ ಆಗಿತ್ತು. ಮೊಘಲ್ ಸಾಮ್ರಾಜ್ಯದಿಂದ ತಯಾರಿಸಿದ ಸರಕುಗಳು ಮತ್ತು ವಾಣಿಜ್ಯ ಬೆಳೆಗಳನ್ನ ಪ್ರಪಂಚದಾದ್ಯಂತ ಮಾರಾಟ ಮಾಡಲಾಗ್ತಿತ್ತು. ಏಟು ಜಡ್ ಹೇಳಿ ಸರ್, ಅದಕ್ಕೆ ಕುಡಿಸಿಬಿಟ್ಟಾರಲ್ಲ ಯಪ್ಪ. ಈಗ ಪ್ರಮುಖ ಕೈಗಾರಿಕೆಗಳಲ್ಲಿ ಆ ಕಾಲದ್ದು ಜವಳಿ, ಟೆಕ್ಸ್ಟೈಲ್ಸ್, ಹಡಗು ನಿರ್ಮಾಣ, ಶಿಪ್ ಬಿಲ್ಡಿಂಗ್, ಉಕ್ಕು, ಸಂಸ್ಕರಿಸಿದ ರಫ್ತುಗಳು, ಹತ್ತಿ ಜವಳಿ, ಪ್ರೊಸೆಸ್ಡ್ ಪ್ರಾಡಕ್ಟ್ಸ್, ನೂಲುಗಳು, ದಾರ, ರೇಷ್ಮೆ, ಸೆಣಬಿನ ಉತ್ಪನ್ನಗಳು, ಲೋಹದ ಸಾಮಾನುಗಳು, ಸಕ್ಕರೆ, ಎಣ್ಣೆ ಮತ್ತು ಬೆಣ್ಣೆಯಂತಹ ಆಹಾರಗಳು ಕೂಡ ಅವಾಗ ಸೇರಿತು. ಇವೆಲ್ಲ ನಮ್ಮಿಂದ ಹೋಗ್ತಿದ್ದು. ಮೊಘಲ್ ಸಾಮ್ರಾಜ್ಯದ ಅಡಿಯಲ್ಲಿ ನಗರಗಳು ಮತ್ತು ಪಟ್ಟಣಗಳು ಪ್ರವರ್ಧಮಾನಕ್ಕೆ ಬಂದವು. ಹನುಮಂತ, ನಮಗಿದು ಕೂಡ ಒಂದು ಬಹಳ ತಪ್ಪು ಗ್ರಹಿಕೆ ಅದ. ನಮ್ಮಲ್ಲಿ ನಗರಗಳೇ ಇರಲಿಲ್ಲ, ಭಾರತ ಮೊದಲಿನಿಂದ ಬರೇ ಹಳ್ಳಿಗಳ ದೇಶ ಅಂತ. ನಗರಗಳೆಲ್ಲ ಸತ್ಯನಾಶ ಆಗಿ ಹೋದು, ಬ್ರಿಟಿಷರ ಕೈಯಾಗಿ ಸಿಕ್ಕ. ಅಫ್ಕೋರ್ಸ್ ಅವರು ಕಟ್ಟಿದಂತ ಹೊಸ ನಗರಗಳು ಹುಟ್ಟಿದ್ವು, ಆ ಮಾತು ಬೇರೆ. ಮದ್ರಾಸ್, ಬಾಂಬೆ, ಕಲ್ಕತ್ತಾದಂತ ಹೊಸ ನಗರಗಳು ಹುಟ್ಟಿದ್ವು. ಆದ್ರೆ ಅದಕ್ಕಿಂತ ಮುಂಚೆನೇ ನೋಡ್ರಿ, ಅದರ ಸಮಯಕ್ಕೆ ತುಲನಾತ್ಮಕವಾಗಿ ಉನ್ನತ ಮಟ್ಟದ ನಗರೀಕರಣವನ್ನು ಹೊಂದಿತ್ತು. ಆಗಿನ ಕಾಲದೊಳಗ ಅದರ ನಗರ ಜನಸಂಖ್ಯೆ 15% ಅನ್ನುವಂಥದ್ದು ತುಂಬಾ ದೊಡ್ಡದು ಆ ಲೆಕ್ಕಕ್ಕೆ. ಅವತ್ತಿನ ಸಮಕಾಲೀನ ಯುರೋಪ್ದೊಳಗ ನಮ್ಮಷ್ಟು ನಗರೀಕರಣ ಅವರು ಹೊಂದಿರಲಿಲ್ಲ ಅನ್ನುವಂಥದ್ದು ಬರ್ತದೆ. ಆರಂಭಿಕ ಆಧುನಿಕ ಯುರೋಪ್ನೊಳಗ ಮೊಘಲ್ ಭಾರತದ ಉತ್ಪನ್ನಗಳಿಗೆ, ಅದರಲ್ಲೂ ಹತ್ತಿ ಜವಳಿಗಳು, ಮಸಾಲೆ, ಮೆಣಸು, ಇಂಡಿಗೋ, ರೇಷ್ಮೆ, ಸಾಲ್ಟ್ ಪೀಟರ್ ಅಂತ ಬರ್ತದಂತ. ಯುದ್ಧೋಪಕರಣಗಳಲ್ಲಿ ಇದನ್ನು ಬಳಸ್ತಿದ್ರಂತ, ಸಾಲ್ಟ್ ಪೀಟರ್. ಇವುಗಳಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಇತ್ತು. ಯುರೋಪಿಯನ್ನರು ಮೊಘಲ್ ಭಾರತೀಯ ಜವಳಿ ಮತ್ತು ರೇಷ್ಮೆಗಳ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದರು. ಇಂಡಿಗೋ ಗೊತ್ತೈತಲ್ಲ, ನೀಲಿ ಬೆಳೆ ಅಂತ ಕರಿತೀವಲ್ಪ. ಇಂಡಿಗೋ ಚಳವಳಿ, ಚಂಪಾರಣ್ ಸತ್ಯಾಗ್ರಹ ಗೊತ್ತೈತಲ್ಲ.
ಅಲ್ಲ, ಅವರೇ ಸಾಕಷ್ಟು ತಂದಾರ ಬಿಡ್ರಿ. ಮಲ್ಲಿಕಾ ಗುಲಾಬಿ ತಂದ್ರು, ಆನಂತರ ಪರ್ಟಿಕ್ಯುಲರ್ಲಿ ಪೋರ್ಚುಗೀಸರು ಜಗ್ಗ ತಂದ್ರು. ಅನಾನಸ್ ಬಂತು, ಗೊಂಜಾಳ ಬಂತು, ಅಂಡ್ ಅಫ್ಕೋರ್ಸ್ ಬಾಬಾ ಬುಡನ್ ಏನ್ ಕಾಫಿ ಬೀಜ ತಂದ, ಇವೆಲ್ಲ ಅದಾವ ಏನು ಸಾಕಷ್ಟು ಬಂದು ನಮ್ಮಲ್ಲಿ, ಸಾಕಷ್ಟು ಬಂದು. ಆದ್ರೆ ತಂಬಾಕು ಬಂತು, ಬಟಾಟಿ ಬಂತು, ಇವೆಲ್ಲ ನಮ್ಮಲ್ಲಿ ಇದ್ದಿರ್ಲಿಲ್ಲ. ಸೊ ಇವೆಲ್ಲ ಬಂದು. ಬಟ್ ನಾವೇನಿದ್ವಿ ಅನ್ನುವಂಥದ್ದು ಆಲೂಗಡ್ಡಿ, ಅದೇ ಬಟಾಟಿ ಅಂತೀವಿ ನಾವು ಬಟಾಟಿ ಅಂತೀವಿ, ನೀವು ಆಲೂಗಡ್ಡಿ ಅಂತೀವಿ, ಹೆಂಗೆ. ಸೊ ಭಾರತದ ಮೇಲೆ ಜಗತ್ತು ಅವಲಂಬಿತ ಇತ್ತು. 17ನೇ ಶತಮಾನದ ಅಂತ್ಯದಿಂದ 18ನೇ ಶತಮಾನದ ಆರಂಭದವರೆಗೆ, ಅಂದ್ರೆ 1800ರಿಂದ 1900ರವರೆಗೆ, 1800 ಇಸ್ವಿಯಿಂದ 1899 ಟು ಬಿ ಪ್ರಿಸೈಸ್, ಈ ಒಂದು ಅವಧಿಯೊಳಗೆ ಮೊಘಲ್ ಭಾರತವು ಏಷ್ಯಾದಿಂದ 95% ಬ್ರಿಟಿಷರ ಆಮದುಗಳನ್ನು ಹೊಂದಿತ್ತು. ಅಂದ್ರೆ ಬ್ರಿಟಿಷರು ಏನು ಆಮದು ಮಾಡ್ಕೋತಿದ್ರಲ್ಲ, ಬ್ರಿಟಿಷರ ಆಮದುಗಳಲ್ಲಿ 95% ಭಾರತದಿಂದಲೇ ಹೋಗ್ತಿತ್ತು. ಮೊದಲು ಪಿಕ್ಚರ್ ಉಲ್ಟಾ ಇತ್ತು. ಮತ್ತು ಬಂಗಾಳ ಸುಬಹ ಅಂದ್ರೆ ಪ್ರಾಂತ್ಯ, ಏಷ್ಯಾದಿಂದ 40% ಡಚ್ ಆಮದುಗಳನ್ನು ಹೊಂದಿತ್ತಂತೆ. ಬರೀ ಬಂಗಾಳ ಪ್ರಾಂತ್ಯ ಎಷ್ಟು ಶ್ರೀಮಂತಾಗಿತ್ತು ಹೇಳೋದಕ್ಕಾಗದಿಲ್ಲ, ಅಷ್ಟು ಶ್ರೀಮಂತಿಕೆ. ಇದಕ್ಕೆ ವ್ಯತಿರಿಕ್ತವಾಗಿ ಮೊಘಲ್ ಭಾರತದೊಳಗೆ ಯುರೋಪಿಯನ್ ಸರಕುಗಳಿಗೆ ಬಹಳ ಕಡಿಮೆ ಇತ್ತು. ಅವ್ರ ವಸ್ತುಗಳು ಇಲ್ಲಿ ಯಾವ ಕೇಳಾವ ಇದ್ದಿರ್ಕಿಲ್ಲ, ಅವಶ್ಯಕತೆನೇ ಇದ್ದಿರಲಿಲ್ಲ. ಅವ್ರಿಗಿಂತ ಚಲೋ ಉತ್ಪನ್ನಗಳು ನಮ್ಮಲ್ಲಿನ ತಯಾರಾಗ್ತಿದ್ದು. ಅಫ್ಕೋರ್ಸ್ ಮುಂದಿಂದು ಒಂದು ಕಡೆ ಅವರ ವಸಾಹತುಶಾಹಿತ್ವ ಬೆಳೀತು. ಇಲ್ಲಿ ಗಮನಿಸಬೇಕಿದು, ಒಂದು ಕಡೆ ಅವರ ವಸಾಹತುಶಾಹಿತ್ವ ಬೆಳೀತು, ಜಗತ್ತಿನ ಬಹಳಷ್ಟು ಪ್ರದೇಶಗಳು ಅವರ ಆಡಳಿತಕ್ಕೊಳಪಟ್ಟು, ಈ ಪ್ರದೇಶಗಳನ್ನ ಅವರು ತಮ್ಮ ರಾಜಕೀಯ ಅಧಿಕಾರ ಬಳಸಿಕೊಂಡು ದುರುಪಯೋಗ ಮಾಡೋದಕ್ಕೆ ಶುರು ಮಾಡಿದ್ರು. ಅದೇ ಹೊತ್ತಿಗೆ ಅವರ ಅದೃಷ್ಟಕ್ಕೆ ಯುರೋಪ್ನಲ್ಲಿ ವೈಜ್ಞಾನಿಕ ಬೆಳವಣಿಗೆಗಳು ಉಂಟಾಗಿ, ಕೈಗಾರಿಕಾ ಕ್ರಾಂತಿ ಅನ್ನುವಂಥದ್ದು ಉಂಟಾಗಿ, ಕೈಗಾರಿಕಾ ಆಧಾರಿತ ಉತ್ಪನ್ನಗಳು ಅಲ್ಲಿ ಉತ್ಪಾದನೆ ಆಗುವುದಕ್ಕೆ ಶುರುವಾಗಿ, ನಂತರ ಟರ್ನಿಂಗ್ ದ ಟೇಬಲ್ ಏನಾಗ್ಬಿಟ್ಟು, ನಮ್ಮಲ್ಲಿಂದ ಮೊದಲು ಅವರಿಗೆ ಸಿದ್ಧ ವಸ್ತುಗಳು ಹೋಗ್ತಿದ್ದು, ಈಗ ಅಲ್ಲಿಂದ ಸಿದ್ಧ ವಸ್ತುಗಳು ನಮಗೆ ಬರಕತ್ತು, ಕಚ್ಚಾ ವಸ್ತುಗಳು ನಮ್ಮಲ್ಲಿಂದ ಅಲ್ಲಿ ಹೊಂಟು, ಮತ್ತು ನಮ್ಮಲ್ಲಿನ ಕೈಗಾರಿಕೆಗಳು ಬಹುತೇಕ ಮ್ಯಾನ್ ಪವರ್ ಬೇಸ್ಡ್ ಇದ್ದದ್ರಿಂದ, ಮಾನವ ಶ್ರಮ ಆಧಾರಿತ ಇದ್ದದ್ರಿಂದ ಸಹಜವಾಗಿ ಉತ್ಪಾದನಾ ವೆಚ್ಚ ಜಾಸ್ತಿ ಬರ್ತಿತ್ತು. ಅವರ ಕೈಗಾರಿಕೆಗಳಲ್ಲಿ ತಯಾರಾದಂತಹ ವಸ್ತುಗಳ ಉತ್ಪಾದನಾ ವೆಚ್ಚ ಕಡಿಮೆ ಇರ್ತಿತ್ತು. ಅದರ ಜೊತೆಗೆ ಅವರು ನಮ್ಮ ಮ್ಯಾಲ ಹುಯಿ ಅಂತ ಟ್ಯಾಕ್ಸ್ ಹಾಕ್ತಿದ್ರು, ತಮ್ಮ ವಸ್ತುಗಳಿಗೆ ಯಾವುದೇ ಟ್ಯಾಕ್ಸ್ ಇರ್ತಿರ್ಲಿಲ್ಲ. ಹೀಗೆ ಮಾಡಿ ಅವರ ವಸ್ತುಗಳನ್ನ ಅಡ್ವಾಂಟೇಜಿಯಸ್ ಪೊಸಿಷನ್ ಅದೊಳಗೆ ಇಟ್ಬಿಟ್ರು, ತಗೊಳ್ಳಲೇಬೇಕು ಅನ್ನುವಂತ ಅನಿವಾರ್ಯತೆಯನ್ನ ತಂದುಬಿಟ್ರು. ಹೀಗಾಗಿ ನಮ್ಮ ಉದ್ಯಮಗಳು ವರ್ಷದಿಂದ ವರ್ಷಕ್ಕೆ ನಶಿಸ್ತಾ ಬಂದಾಗ್ಬಿಟ್ಟು, ಭಾರತೀಯ ಸರಕುಗಳು ವಿಶೇಷವಾಗಿ ಬಂಗಾಳದಿಂದ ಇಂಡೋನೇಷ್ಯಾ ಮತ್ತು ಜಪಾನ್ ಅಂತ ತಗೊಳ್ರಿ. ಆಗಲೇ ಯಾರೋ ಜಪಾನ್ ಅಂತ ಹೇಳಕತ್ತಿದ್ರಿ. ಜಪಾನ್ ನಂತಹ ಏಷ್ಯಾದ ಇತರ ಮಾರುಕಟ್ಟೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತು ಆಗುತ್ತಿದ್ದು ಬಂಗಾಳ ಪ್ರಾಂತ್ಯದಿಂದ. ಆ ಸಮಯದಲ್ಲಿ ಮೊಘಲ್ ಬಂಗಾಳವು ಹತ್ತಿ ಜವಳಿ ಉತ್ಪಾದನೆಯ ಒಂದು ಪ್ರಮುಖ ಕೇಂದ್ರ ಆಗಿತ್ತು. ಅಫ್ಕೋರ್ಸ್ ಈಗಿನಂಗ ಅವಾಗ ಎಲೆಕ್ಟ್ರಾನಿಕ್ ಗೂಡ್ಸ್ ಇದ್ದಿರಲಿಲ್ಲ, ನಾವು ಈಗೇನು ಆಮದು ಮಾಡ್ಕೊಳಕತ್ತೀವಿ, ಅವರ ವಸ್ತುಗಳನ್ನ ಆಮದು ಮಾಡ್ಕೊಳಕತ್ತೀವಿ. ಯಾಕಂದ್ರೆ ಅವು ತಂತ್ರಜ್ಞಾನ ಆಧಾರಿತ ವಸ್ತುಗಳು. ಅವಾಗ ಅವರಲ್ಲಿ ತಂತ್ರಜ್ಞಾನ ಇದ್ದಿರಲಿಲ್ಲ. ನಮ್ಮಲ್ಲಿ ಈ ಒಂದು ಕೃಷಿ ಮತ್ತು ಕೈಗಾರಿಕಾ ಆಧಾರಿತ ಉತ್ಪನ್ನಗಳು ಅವರಿಗಿಂತ ಚಲೋ ಇತ್ತು ಅನ್ನುವಂಥದ್ದನ್ನ ನಾವು ನೋಡಕತ್ತೀವಿ. 18ನೇ ಶತಮಾನದ ಆರಂಭದೊಳಗ ಮೊಘಲ ಸಾಮ್ರಾಜ್ಯ ಅವನತಿ ಹೊಂದಿತು, ಗೊತ್ತದ ನಮಗೆ. ಅದಕ್ಕೆ ಮುಖ್ಯ ಕಾರಣ ತಮ್ಗೆ ಗೊತ್ತದ, ಪಶ್ಚಿಮ, ಮಧ್ಯ ಮತ್ತು ದಕ್ಷಿಣ ಹಾಗೂ ಉತ್ತರ ಭಾರತದ ಭಾಗಗಳನ್ನ ಮರಾಠ ಸಾಮ್ರಾಜ್ಯಕ್ಕೆ ಕಳೆದುಕೊಂಡಿತು. ಮೊಘಲ್ ಸಾಮ್ರಾಜ್ಯದ ಅವನತಿ ಕೃಷಿ ಉತ್ಪಾದನೆಯನ್ನ ಕಡಿಮೆ ಮಾಡೋದಕ್ಕೆ ಕಾರಣ ಆಯಿತು. ಮರಾಠರ ಆಡಳಿತ ನಮ್ಗೆ ಗೊತ್ತದ, ನಾನು ಚಿಕ್ಕವನಿದ್ದಾಗ ಕೇಳ್ತಿದ್ದೆ ಮರಾಠರ ಆಡಳಿತದ ಬಗ್ಗೆ. ಬಹಳ ಭಯ ತುಂಬುವಂತ ಆಡಳಿತ ಮರಾಠರದ್ದು. ನಾವು ಈಗೆಲ್ಲ ಅದನ್ನ ಯಾವುದೋ ಬ್ಯಾರೆ ಬಣ್ಣ ಕೊಟ್ಟು ತೋರಿಸ್ತೀವಿ. ಧರ್ಮದ ಆಧಾರದೊಳಗೆ ಮರಾಠ ಸಾಮ್ರಾಜ್ಯವನ್ನ ನಾವು ನೋಡ್ತೀವಿ. ಆದರೆ ಮರಾಠರ ಒಂದು ಆಡಳಿತದ ಸ್ಟೈಲ್ ಎಷ್ಟು ಕ್ರೂಯಲ್ ಇತ್ತು ಕೆಲವು ಕಡೆಗಳಲ್ಲಿ ಅಂತಂದ್ರೆ, ನಮ್ಮ ತಂದೆಯವರೆಲ್ಲ ಹೇಳ್ತಿದ್ರು, ಮಕ ಮಾರಿ ನೋಡ್ಲಾರ್ದನೆ ದೇ ಯೂಸ್ ಟು ಪ್ಲಂಡರ್ ಪೀಪಲ್ ಲೈಕ್ ಎನಿಥಿಂಗ್. ಪ್ಲಂಡರಿಂಗ್
ಪ್ಲಂಡರಿಂಗ್ ವಾಸ್ ದ ಆರ್ಡರ್ ಆಫ್ ದ ಡೇ ಅಂತ ಹೇಳ್ತಾರೆ. ಲೂಟಿ ಮಾಡ್ಕೊಂಡು ಹೋಗ್ಬಿಡುದು, ಏನಿದ್ದದು ಮನೆಯಾಗಿದ್ದದ್ದು ಹೊಲದಾಗಿದ್ದದ್ದು ಹೇಳ್ತಿದ್ರು. ಬಂದ್ರಂದ್ರೆ ಹೊಲ ಖಾಲಿ ಮಾಡ್ಕೊಂಡು ಹೋಗ್ಬಿಡವ್ರಂತೆ, ಒಂದು ಹೊಲಕ್ಕೆ ಒಂದು ಹೊಡೆತಕ್ಕೆ. ಹಾ, ಸೊ ಇಂಥ ಎಲ್ಲ ಪರಿಸ್ಥಿತಿಗಳು ಏನಾಗ್ಬಿಟ್ಟು ಭಾರತದ ಕೃಷಿ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರಿತು. ಜವಳಿ ಉದ್ಯಮದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಿತು. ಮೊಘಲ್ ನಂತರದ ಯುಗದಲ್ಲಿ ಉಪಖಂಡದ ಪ್ರಬಲ ಆರ್ಥಿಕ ಶಕ್ತಿಯು ಪೂರ್ವದಲ್ಲಿ ಬೆಂಗಾಲ್ ಸುಭಾ ಆಗಿತ್ತು. ಆದ್ರೆ ಆಗ್ಲೇ ಹೇಳಿದಂಗ ಆ ಬೆಂಗಾಲ್ ಪ್ರಾಂತ್ಯದ ಮೇಲೂ ಕೂಡ ಮರಾಠ ಆಕ್ರಮಣಗಳಾಯ್ತು, ಅದು ಧ್ವಂಸಗೊಂಡಿತು. ನಂತರ 18ನೇ ಶತಮಾನದ ಮಧ್ಯಭಾಗದೊಳಗ ಬ್ರಿಟಿಷ್ ವಸಾಹತು ಆಯ್ತು. ಗೊತ್ತದ ನಿಮಗೆ, 1757ರ ಪ್ಲಾಸಿ ಕದನ, ಪರ್ಟಿಕ್ಯುಲರ್ಲಿ 1764ರ ಬಕ್ಸಾರ್ ಕದನ, ಅಲ್ಲಿಗೆ ಮುಗಿತು. ಇನ್ನೊಂದು ಕಡೆ ಇಷ್ಟು ಮೆರೆದಂತ ಮರಾಠ ಸಾಮ್ರಾಜ್ಯ 3ನೇ ಪಾಣಿಪತ್ ಕದನದ ಸೋಲಿನ ನಂತರ ತುಕಡಿಯಾಗಿ ಒಡೆದು ಹೋಯಿತು. 5 ಹೊಸ ಸಂಸ್ಥಾನಗಳು, ಮರಾಠ ಶಕ್ತಿ ಕೇಂದ್ರಗಳು ಉಂಟಾದವು, ವಿಭಜನೆ ಆದವು. ನಮ್ಗೆಲ್ಲ ಗೊತ್ತದ, ಹೋಳ್ಕರ್ಗಳು, ಸಿಂಧಿಯಾಗಳು, ಚೌಹಾಣ್ಗಳು, ಯಾರು ಇನ್ನೂ 2, ಒಟ್ಟ 5 ಬಸಣ್ಣ. ಅವರಲ್ಲ, ಬರೀ ದಿಸಾಯಿಗಳಲ್ಲ ಇವರು. ಮೊದಲು ಗ್ವಾಲಿಯರ್ದವರೇ ಸಿಂಧಿಯಾದವರು, ಸಿಂಧಿಯಾ ಗಾಯಕ್ವಾಡ್ಸ್ ನೋಡ್ರಿ. ಸಿಂಧಿಯಾ, ಗಾಯಕ್ವಾಡ್, ಹೋಳ್ಕರ್, ಮತ್ತೆ ಇನ್ನೆರಡೇ ಅವ್ರಪ್ಪ ನೋಡ್ರಿ ಮರಾಠ ಆಡಳಿತ. ಒಂಚೂರು ತಿಳ್ಕೊಬೇಕು. ಒಟ್ಟ ಒಡದ 5 ಪೇಶ್ವಾ ಅನ್ನೋದು ಒಂದು ಪ್ರೈಮ್ ಮಿನಿಸ್ಟರ್ ಪೋಸ್ಟ್, ಅದು ಇಟ್ ವಾಸ್ ನಾಟ್ ಇಂಡಿಪೆಂಡೆಂಟ್. ಇದು ಕಡಿಮೆ ಅದು ಒಡೆದು ಈ ಒಂದು ಘಟನೆಯ ನಂತರ ಪರಿಣಾಮವಾಗಿ ರಾಜಕೀಯ ಅಸ್ಥಿರತೆ ಮತ್ತು ಸಶಸ್ತ್ರ ಸಂಘರ್ಷ ಬಹಳ ಬಡದಾಡ್ಯಾರ. ಇನ್ ಫೈಟಿಂಗ್ ಅಮಾಂಗ್ ಮರಾಠಾಸ್ ಬಹಳ ದೊಡ್ಡದಿತ್ತು. ಹಲವಾರು ಭಾಗಗಳಲ್ಲಿ ಆರ್ಥಿಕ ಜೀವನ ತೀವ್ರವಾಗಿ ಹಾಳಾಯಿತು. 18ನೇ ಶತಮಾನದ ಅಂತ್ಯದ ವೇಳೆಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತೀಯ ರಾಜಕೀಯ ರಂಗಭೂಮಿಯನ್ನು ಪ್ರವೇಶಿಸಿತು ಮತ್ತು ಇತರ ಯುರೋಪಿಯನ್ ಶಕ್ತಿಗಳ ಮೇಲೆ ತನ್ನ ಪ್ರಾಬಲ್ಯವನ್ನು ಸ್ಥಾಪಿಸಿತು. ಇದು ಭಾರತದ ವ್ಯಾಪಾರದಲ್ಲಿ ನಿರ್ಣಾಯಕ ಒಂದು ಪಲ್ಲಟವನ್ನು ಗುರುತಿಸಿತು. ಆಗ್ಲೇ ಹೇಳಿದ್ನಲ್ಲ, ಟೇಬಲ್ ಟರ್ನ್ಡ್ ಅರೌಂಡ್. ಇಲ್ಲಿವರೆಗೆ ಭಾರತಕ್ಕೆ ಭೋಸ್ಲೆಗಳು ಅದ ನೋಡ್ಬೇಕು. ಒಟ್ಟ ಸಿಂಧಿಯಾ, ಹೋಳ್ಕರ್, ಭೋಸ್ಲೆ ಅಂಡ್ ಗಾಯಕ್ವಾಡ್. ವೆರಿ ಗುಡ್. ಇಷ್ಟ ಅದು ಅಂತ ನಾವು ನೋಡ್ತೀವಿ. ಸೊ ಇಷ್ಟಾಗಿ ಒಂದು ಹಂತಕ್ಕೆ ಕೆಟ್ಟ ಕುಂತಿದ್ವಿ ನಾವು. ಬ್ರಿಟಿಷ್ ಯುಗ ಶುರು ಆಯ್ತು 1773ರಿಂದ 47. ಆಗ್ಲೇ ನೋಡಿದಂಗ ನಮ್ಮದು 1700 ಹೊತ್ತಿಗೆ ಕನಿಷ್ಠ ಒಂದು ಯಾರು ಏನೋ ಹೇಳಿದ್ರು ಒಂದು 25ರಿಂದ 30% ನಮ್ಮದು ವರ್ಲ್ಡ್ GDP ಒಳಗೆ ಭಾರತದ ಪಾಲಿತ್ತು. ಅವಾಗ ಇಡೀ ಯುರೋಪಿನ ನೋಡ್ರಿ GDP ಪಾಲು 23%. ಅಂದ್ರೆ ಇಡೀ ಯುರೋಪ್ ಅಷ್ಟ, ಭಾರತ ಅಷ್ಟ ಅನ್ನುವಷ್ಟರ ಮಟ್ಟಿಗೆ. 1952ರಲ್ಲಿ ಎಲ್ಲಿ ಇದ್ಯೂಪ ನಾವು? ಒಂದು ಕಾಲದೊಳಗೆ 25, 35 ಜಾಗತಿಕ ವಿಶ್ವ ಆದಾಯದೊಳಗ 25% 30% ಪಾಲನ್ನು ಹೊಂದಿದವರು 3.8ಕ್ಕೆ ಇಳಿದಿವಿ. ಯಾವಾಗ? 1952ರೊಳಗೆ. ಎಂತ ದಯನೀಯ ಸ್ಥಿತಿ ಇದು. 19ನೇ ಶತಮಾನದ ಆರಂಭದಿಂದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಕ್ರಮೇಣ ವಿಸ್ತರಣೆ ಮತ್ತು ಅಧಿಕಾರದ ಬಲವರ್ಧನೆಯು ತೆರಿಗೆ ಮತ್ತು ಕೃಷಿ ನೀತಿಗಳಲ್ಲಿ ಪ್ರಮುಖ ಬದಲಾವಣೆಗಳನ್ನು ತಂದಿತು. ಕೃಷಿಯ ವಾಣಿಜ್ಯೀಕರಣವನ್ನು ಉತ್ತೇಜಿಸಲು, ವಾಣಿಜ್ಯೀಕರಣ ಅಂದ್ರೆ ತಮಗ ಬೇಕಾದ ರೀತಿ ಒಳಗೆ, ಗೊತ್ತದ ನಿಮಗೆ, ಇಂಗ್ಲೆಂಡಿನೊಳಗೆ ಕೈಗಾರಿಕರಣ ಆದದ್ರಿಂದ ಅವರ ಕೈಗಾರಿಕೆಗಳ ನಡೆಯೋದಕ್ಕ ನಮ್ಮ ಹತ್ತಿ ಬೇಕಾಗ್ತಿತ್ತು, ನಮ್ಮ ಇಂಡಿಗೋ ಬೇಕಾಗ್ತಿತ್ತು, ನಮ್ಮ ಮರಮುಟ್ಟುಗಳು ಬೇಕಾಗ್ತಿದ್ವು. ಆ ರೀತಿಯ ವಾಣಿಜ್ಯೀಕರಣ ಭಾರತದ ಅಭಿವೃದ್ಧಿಗಾಗಿ ಅಲ್ಲ, ಒಲವು ತೋರಿತು. ಇದರಿಂದಾಗಿ ಆಹಾರ ಬೆಳೆಗಳ ಉತ್ಪಾದನೆ ಕಡಿಮೆ ಆಯಿತು. ಸಾಮೂಹಿಕ ಬಡತನ ಮತ್ತು ರೈತರ ನಿರ್ಗತಿಕತೆ ಅಲ್ಪಾವಧಿ ಒಳಗ ಹಲವಾರು ಕ್ಷಾಮಗಳಿಗೆ ಕಾರಣ ಆಯಿತು. There was no one to care about India. That was the condition. To put it in simple terms, there was no one to care for India. ಗೊತ್ತದ ನಿಮಗೆ, ಬೆಂಗಾಲದಲ್ಲಿ ಮೊದಲ ಬಾರಿಗೆ ದ್ವಿ ಸರ್ಕಾರ ಅನ್ನುವಂಥದ್ದು ಬಂದ ತಕ್ಷಣ ಏನಾಯ್ತು ಅಂತ, ಬ್ರಿಟಿಷರು ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯವರು ತೆರಿಗೆ ಸಂಗ್ರಹಿಸೋದು, ಅವರ ಹಕ್ಕೋದು, ಆಡಳಿತ ನೋಡ್ಕೊಳ್ಳೋದು ನವಾಬನ ಕೆಲಸ. ಅವನ ಕೈಯಾಗ ರೊಕ್ಕ ಇಲ್ಲ, ಅವೇನ್ ಆಡಳಿತ ನೋಡ್ಕೋತಾನೆ. ದುಡ್ಡು ಹೋಗೋದು ಇವರಿಗೆ, ಜವಾಬ್ದಾರಿ ಅವನಿಗೆ.
ದುಡ್ಡ ಇಲ್ಲ, ಅವನೇನ್ ಮಾಡ್ಲಿಲ್ಲ, ಇವ್ರು ದುಡ್ಡು ತಗೊಂಡ್ರು ಹೋಗ್ಬಿಟ್ರು. ಅಂಡ್ ನ್ಯಾಚುರಲಿ ಪೀಪಲ್ ಬಿಕೇಮ್ ದ ಕನ್ವಿಕ್ಟ್ಸ್, ವಿಕ್ಟಿಮ್ಸ್. ಪಂಜಾಬ್ ಕ್ಷಾಮ ಅಂತ ಹೇಳ್ತೀವಿ ನಾವು, ಬೆಂಗಾಲ್ ಕ್ಷಾಮ ಆ ಕಾಲದೊಳಗೆ ಸುಮಾರು 8 ರಿಂದ 10 ಮಿಲಿಯನ್ ಜನ ಸತ್ರು ಅಂತ ಹೇಳ್ತೀವಿ, ದೊಡ್ಡ ಸಂಖ್ಯೆ. ಬ್ರಿಟಿಷ್ ರಾಜ್ನ ಆರ್ಥಿಕ ನೀತಿಗಳು ಕರಕುಶಲ ಮತ್ತು ಕೈಮಗ್ಗ ಕ್ಷೇತ್ರಗಳಲ್ಲಿ ತೀವ್ರ ಕುಸಿತವನ್ನ ಉಂಟು ಮಾಡಿದವು. ಬೇಡಿಕೆ ಕಡಿಮೆಯಾದ ಕಾರಣ ಉದ್ಯೋಗಾವಕಾಶ ಕಡಿಮೆ ಆಯಿತು. ಇದು ಎಕನಾಮಿಕ್ಸ್ಗೆ ಬಹಳ ರಿಲೇಟೆಡ್. ಭಾರತೀಯರ ಆದಾಯನ ಕಡಿಮೆ ಆದ ಬಳಿಕ ನ್ಯಾಚುರಲಿ ಬೇಡಿಕೆ ಕಡಿಮೆ. ಬೇಡಿಕೆ ಕಡಿಮೆ ಅಂದ್ರೆ ಉತ್ಪಾದನೆ ಕಡಿಮೆ, ಉತ್ಪಾದನೆ ಕಡಿಮೆ ಅಂದ್ರೆ ಉದ್ಯೋಗಾವಕಾಶ ಕಡಿಮೆ, ಉದ್ಯೋಗಾವಕಾಶ ಕಡಿಮೆ ಅಂದ್ರೆ ಮತ್ತೆ ಆದಾಯ ಕಡಿಮೆ. ಎ ವಿಸಿಎಸ್ ಸೈಕಲ್, ಎ ಸರ್ಕಲ್. ಹೌದಾ? 1813ರ ಚಾರ್ಟರ್ನಿಂದ ಅಂತಾರಾಷ್ಟ್ರೀಯ ನಿರ್ಬಂಧಗಳನ್ನು ತೆಗೆದುಹಾಕಿದ ನಂತರ ಭಾರತೀಯ ವ್ಯಾಪಾರವು ಸ್ಥಿರವಾದ ಬೆಳವಣಿಗೆಯೊಂದಿಗೆ ವಿಸ್ತರಿಸಿತು. ಬಟ್ ಎಂತ ವ್ಯಾಪಾರ? ಕಚ್ಚಾ ಸರಕುಗಳ ವ್ಯಾಪಾರ. ನಮ್ಮಲ್ಲಿಂದ ಕಚ್ಚಾ ಸರಕುಗಳು ಆ ಕಡೆ ಹೋಗೋದು, ಆ ಕಡೆಯಿಂದ ಸಿದ್ಧ ವಸ್ತುಗಳು ಈ ಕಡೆ ಬರೋದು. ಹೇಳ್ತಾರೆ ಎಷ್ಟು ವಿಪರೀತ ಅವರು ನಮ್ಮನ್ನು ಶೋಷಣೆ ಮಾಡಿದ್ರು ಅನ್ನೋದು ಕೇಳ್ತಾರೆ. ಈ ಕಡೆಯಿಂದ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕಚ್ಚಾ ಸರಕುಗಳನ್ನು ಹೇರ್ಕೊಂಡು ಹೋಗುವಾಗ ಹಡಗುಗಳು ತುಂಬುತ್ತಿದ್ವು. ಆ ಕಡೆಯಿಂದ ಬರುವಾಗ ಸಿದ್ಧ ವಸ್ತುಗಳು ಕಡಿಮೆ ಆಗುವುದು. ಅಂದ್ರೆ ಹಡಗುಗಳು ಖಾಲಿ ಬರಬೇಕು. ಸೊ ಹಡಗುಗಳನ್ನು ಖಾಲಿ ತರೋದು ಕಷ್ಟ ಅಂತೆ, ಗಾಳಿಗೆ ಅದು. ಅದರಲ್ಲಿ ಆ ಕಾಲದ ತಂತ್ರಜ್ಞಾನ, ಅವು ಗಾಳಿಗೆ ಅದು ಓಲಾಡೋದು, ಮಾಡೋದು, ಮುಳುಗೋದು, ಇದೆಲ್ಲ ಸಮಸ್ಯೆ ಇರ್ತಿತ್ತಂತೆ. ಕುಂತ್ಕೊಂಡು ಹೋಗ್ಬೇಕಲ್ಲ ಅವು. ಹಾಗೆ ಮಾಡೋದಕ್ಕೆ ಉಪ್ಪನ್ನ ತುಂಬಿಕೊಂಡು ಬರ್ತಿದ್ರಂತೆ ಅವರು. ಲೋಡ್ ಇರ್ಬೇಕು ಅದು. ಹೆಂಗೆ ಕೆಲವು ಗಾಡಿಗಳು ಲೋಡ್ ಇರಲಿಲ್ಲ ಅಂದ್ರೆ ದಡ್ 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 ಬಡ ಹಿಂದ್ ಕೂತವ್ರದೆಲ್ಲ ಒಳಗಿದ್ದದೆಲ್ಲ ಹೊರಗೆ ಬರ್ತದೆಲ್ಲ. ಹಂಗ ಉಪ್ಪನ್ನಾದ್ರೂ ಅಲ್ಲಿಂದ ತಂದು ಇಲ್ಲಿ ಮಾರು ಮಕ್ಕಳು ಎಂತ ನೀತಿಯನ್ನ ಅನುಸರಿಸಿದ್ರು ಅಂತ. ಇದರಿಂದಾಗಿ ಭಾರತದಿಂದ ಇಂಗ್ಲೆಂಡ್ಗೆ ಬಂಡವಾಳದ ಗಮನಾರ್ಹ ವರ್ಗಾವಣೆ. ಇದನ್ನೇ ನಮ್ಮ ದಾದಾಬಾಯಿ ನವರೋಜಿ ಅವರು ಎಕನಾಮಿಕ್ ಡ್ರೈನ್ ಥಿಯರಿ ಅಂತ ಕರೆದರು. ದಾದಾಬಾಯಿ ನವರೋಜಿ ಅವರು ಎಕನಾಮಿಕ್ ಡ್ರೈನ್ ಥಿಯರಿ ಅಂತ ಕರೆದಿದೆ. ಆ ಕಾಲದಲ್ಲಿ ಭಾರತದಿಂದ ಇಂಗ್ಲೆಂಡ್ಗೆ ದೊಡ್ಡ ಪ್ರಮಾಣದ ಆದಾಯ ಹರಿದು ಹೋಯಿತು. ಬೇರೆ ಬೇರೆ ರೀತಿ ಒಳಗೆ, ಎಷ್ಟು ರೀತಿ ಒಳಗಂತಂದ್ರೆ ಅವ್ರು ಯಾವ ಅವಕಾಶವನ್ನು ಬಿಡದೆ ಒಟ್ನೊಳಗೆ ಇಂಡಿಯಾದಿಂದ ಆದಾಯ ಆ ಕಡೆ ಹೋಗು. ನಿಮ್ಗೆ ಗೊತ್ತಿರ್ಬೇಕು, ಭಾರತದೊಳಗೆ ಏನು ICS ಆಫೀಸರ್ಗಳಂತ ಆಗಿ ಬರ್ತಿದ್ರಲ್ಲ ಇಲ್ಲಿ ಇಂಡಿಯಾಕ. ಅಫ್ಕೋರ್ಸ್ ಅವರಿಗೆ ಭಾರತದೊಳಗೆ ಸಿಕ್ಕಾಪಟ್ಟೆ ಗೌರವ. ಅದಕ್ಕಿಂತ ಹೆಚ್ಚಿನ ಗೌರವ ಇಂಗ್ಲೆಂಡಿನೊಳಗ. ಯಾಕಂದ್ರ ಅವ್ರಿಗೆ ಇಂಗ್ಲೆಂಡ್ಗಿಂತ ಹೆಚ್ಚಿನ ಆದಾಯ ಇಲ್ಲಿ ಸಿಗ್ತಿತ್ತು, ಹೆಚ್ಚಿನ ಲಂಚ ಇಲ್ಲಿ ಸಿಗ್ತಿತ್ತು, ಹೆಚ್ಚು ಶ್ರೀಮಂತರಾಗೋದಕ್ಕೆ ಇಲ್ಲಿ ಅವಕಾಶ ಇತ್ತು, ಇಲ್ಲಿ ಹೆಚ್ಚು ದಬ್ಬಾಳಿಕೆ ನಡೆಸುವಂತ ಸ್ವಾತಂತ್ರ್ಯ ಅವರಿಗಿತ್ತು, ದುರಾಚಾರ ಮಾಡೋದಕ್ಕೆ ಆ ಸ್ವಾತಂತ್ರ್ಯ ಇತ್ತು. ಇಂಗ್ಲೆಂಡಿನೊಳಗೆ ಇವು ಯಾವ ಇದ್ದಿರಲಿಲ್ಲ. ಅದಕ್ಕಾಗಿ ದಾದಾಬಾಯಿ ನವರೋಜಿ ಅವರು ಹೇಳ್ತಾರೆ, ಭಾರತದಲ್ಲಿ ಇದ್ದದ್ದು ಎಂತದ್ದು ಅಂತಂದ್ರೆ ಇಟ್ ವಾಸ್ ಅನ್ ಬ್ರಿಟಿಷ್ ರೂಲ್. ಇಟ್ ವಾಸ್ ನಾಟ್ ಎ ಬ್ರಿಟಿಷ್ ರೂಲ್. ಇಟ್ ವಾಸ್ ನಾಟ್ ಎ ಬ್ರಿಟಿಷ್ ರೂಲ್, ಇಟ್ ವಾಸ್ ಅನ್ ಬ್ರಿಟಿಷ್ ರೂಲ್. ಇಂಗ್ಲೆಂಡಿನೊಳಗೆ ಇದ್ದದ್ದು ಚೆನ್ನಾಗಿತ್ತು, ಆಡಳಿತ ಚೆನ್ನಾಗಿತ್ತು, ಜನರಿಗೆ ರಕ್ಷಣೆ ಇತ್ತು, ಜನರಿಗೆ ಗೌರವ ಇತ್ತು, ಜನರ ಹಕ್ಕುಗಳು ಕಾಪಾಡಲ್ಪಡ್ತಿದ್ದು, ನ್ಯಾಯಯುತವಾಗಿ ಅವ್ರ ಮ್ಯಾಗ ಆಡಳಿತ ನಡೀತಿತ್ತು. ಆದ್ರೆ ಭಾರತ ಅಂತಂದ್ರೆ ನೀವು ಇದೇನು ದುನಿಯಾ ಮಾಡಬಹುದು ಅಂತ. ಇಟ್ ವಾಸ್ ಟೇಕನ್ ಫಾರ್ ಗ್ರಾಂಟೆಡ್. ಅದಕ್ಕಾಗಿ ಇಂಡಿಯಾದೊಳಗೆ ICS ಆಫೀಸರ್ಗಳಾದವರಿಗೆ ಬಹಳ ಬೇಡಿಕೆ ಇತ್ತು ಅಂತ ನಾವು ಹೇಳ್ತೀವಿ. ಸೊ ಇದರ ಬ್ರಿಟಿಷರ ವಸಾಹತುಶಾಹಿ ನೀತಿಗಳಿಂದಾಗಿ ದೇಶೀಯ ಆರ್ಥಿಕತೆಯ ಆಧುನೀಕರಣದ ಯಾವುದೇ ವ್ಯವಸ್ಥಿತ ಪ್ರಯತ್ನಕ್ಕಿಂತ ಹೆಚ್ಚಾಗಿ ಆದಾಯದ ಬೃಹತ್ ಹರಿವಿಗೆ ಕಾರಣ ಆಯಿತು. ಭಾರತದ ಆರ್ಥಿಕತೆಯನ್ನು ಸುಧಾರಿಸುವ ಯಾವ ಪ್ರಯತ್ನವೂ ಇಲ್ಲ ಒಂದು ಕಡೆ, ಇನ್ನೊಂದು ಕಡೆ ಈ ಕಡೆಯಿಂದ ಆದಾಯದ ಹರಿವು. ಇದು ಹಂಗೆ, ಇದು ನಮ್ಮನೆ ಹಂಗೆ. ಒಬ್ಬ ವ್ಯಕ್ತಿಗೆ ಊಟನೇ ಹಾಕದೆ, ಕುಡಿಯೋದಕ್ಕೆ ಸರಿಯಾಗಿ ನೀರನ್ನು ಕೊಡದೆ, ಆತನನ್ನ ಹಿಂಗ ಕಚ್ಚಿ 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 ಯಾವುದೋ ಒಂದು 10 ನಾಯಿಗಳು ಹರ್ಕೊಂಡು ತಿನ್ನಾಕತ್ತಾವ ಅಂತಂದ್ರೆ ಎಲ್ಲಿವರೆಗೆ ಆತ ಬದುಕಬಲ್ಲ? ಹೇಗೆ ಆತ ಬದುಕಬಲ್ಲ? ಒಂದು ಕಡೆ ಆರೈಕೆ ಇಲ್ಲ, ಕಾಳಜಿ ಇಲ್ಲ, ತಿನ್ನಾಕ ಊಟ ಇಲ್ಲ, ಕುಡಿಯಾಕ ನೀರಿಲ್ಲ. ಅಂದ್ರೆ ನಮ್ಮ ಆರ್ಥಿಕತೆಯನ್ನು ನಿಮಗೆ ಒಂದು ಉದಾಹರಣೆಯಾಗಿ ಹೇಳಕತ್ತೀನಿ ನಾನು. ಕಂಬಕ್ಕೆ ಕಟ್ಟಿದಂತ ಒಬ್ಬ ವ್ಯಕ್ತಿ, ಆತನಿಗೆ ಆಹಾರ ಇಲ್ಲ, ಸ್ವಾತಂತ್ರ್ಯ ಇಲ್ಲ, ನೀರಿಲ್ಲ, ಮತ್ತ 10 ನಾಯಿಗಳು ಆತನನ್ನ ಹರ್ಕೊಂಡು ತಿಂದ್ರೆ ಕೊನೆಗೆ ಉಳಿಯೋದೇನು? ನಮ್ಮ ಪರಿಸ್ಥಿತಿ ಹಂಗಾಯ್ತು ಅಂತ ನಾವಿಲ್ಲಿ ನೋಡ್ತಾ ಇದ್ದೇವೆ. ಬ್ರಿಟಿಷ್ ಆಳ್ವಿಕೆಯಲ್ಲಿ ವಿಶ್ವ ಆರ್ಥಿಕತೆಯಲ್ಲಿ ಭಾರತದ ಪಾಲು ನೋಡ್ರಿ 1700 ಏನು 24-25 ಇತ್ತೋ ಅದು ಆಗಲೇ ಹೇಳ್ದಂಗೆ 1950 ಹೊತ್ತಿಗೆ 3.2 ಅಥವಾ 4.2ಕ್ಕೂ ಬಂತು. ವೆರಿ ನೆಗ್ಲಿಜಿಬಲ್. ಭಾರತದ ತಲಾವಾರು ಆದಾಯ ಮೊಘಲ್ ಸಾಮ್ರಾಜ್ಯದ ಅವಧಿಯಲ್ಲಿ ನಿಶ್ಚಲ, ಸ್ಟ್ಯಾಗ್ನೆಂಟ್ ಆಗಿತ್ತು. ಮುಂದೆ ಬ್ರಿಟಿಷ್ ಆಳ್ವಿಕೆ ಪ್ರಾರಂಭದ ಮೊದಲು ಕುಸಿಯಲು ಆರಂಭಿಸಿತು. ಎಸ್, ಚಾರ್ಟರ್ ಕಾಯ್ದೆ ಗೊತ್ತದಲ್ಲ ಮಹೇಶ?
1773 ನಿಯಂತ್ರಣ ಕಾಯ್ದೆ ಅಂತ ಏನು ಬಂತು, ಪ್ರತಿ 20 ವರ್ಷಕ್ಕೊಮ್ಮೆ ಇದನ್ನ ರಿನ್ಯೂವಲ್ ಮಾಡಬೇಕು, ಅವಶ್ಯಕತೆ ಇರ್ತಕ್ಕಂಥ ಬದಲಾವಣೆಗಳನ್ನ ಮಾಡ್ಕೋಬೇಕು ಅಂತ 1773 ನಿಯಂತ್ರಣ ಕಾಯ್ದೆ, ರೆಗ್ಯುಲೇಟಿಂಗ್ ಆಕ್ಟ್ ಆಫ್ ಇಂಡಿಯಾ, ಫಸ್ಟ್ ಆಕ್ಟ್ ಟು ಕಂಟ್ರೋಲ್ ಈಸ್ಟ್ ಇಂಡಿಯಾಸ್ ಕಂಪನೀಸ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ ಬೈ ದ ಬ್ರಿಟಿಷ್ ಗವರ್ಮೆಂಟ್, ದಟ್ ಇಸ್ ಬೈ ಪಾರ್ಲಿಮೆಂಟ್. ಹಂಗ 1793 ಆಯ್ತು, 1813 ಬಂತು. ಸೊ 1813 ವೈಶಿಷ್ಟ್ಯ ಅಂತಂದ್ರೆ ಅಲ್ಲಿಗೆ ಈ ಈಸ್ಟ್ ಇಂಡಿಯಾ ಕಂಪನಿಗೆ ಇದ್ದಂತ ಮೊನೋಪಾಲಿ ರದ್ದಾಯ್ತು. 1793 ಮೊದಲೇದು, 1813, 1833, ಕೊನೆದು 1853. ಹಿಂಗಾಯ್ತು. ಓಕೆ, ಸೊ ಹೀಗೆ ಬಂದು ಅವುಗಳನ್ನ ನಾವು ಸಂವಿಧಾನದ ಬೆಳವಣಿಗೆಯ ಘಟ್ಟದಲ್ಲೂ ಕೂಡ ನೋಡ್ತೀವಿ. ಇಲ್ಲಿ ಜಸ್ಟ್ ಇನ್ ದ ಕಾಂಟೆಕ್ಸ್ಟ್, ಜಾಗತಿಕ ಕೈಗಾರಿಕಾ ಉತ್ಪಾದನೆಯಲ್ಲಿ ಭಾರತದ ಪಾಲು 1750 25% ಇದ್ದದ್ದು 1900 ಹೊತ್ತಿಗೆ -2% ಇಳಿಯಿತು. ಅದೇ ಸಮಯದಲ್ಲಿ ವಿಶ್ವ ಆರ್ಥಿಕತೆಯ ಯುನೈಟೆಡ್ ಕಿಂಗ್ಡಮ್ನ ಪಾಲು ನೋಡ್ರಿ, ವಿಶ್ವ ಆರ್ಥಿಕತೆಯಲ್ಲಿ ಇಂಗ್ಲೆಂಡಿನ ಪಾಲು 1700 2.9 ಇದ್ದದ್ದು 1870 ಹೊತ್ತಿಗೆ 9% ಏರಿತು. 1757 ಬಂಗಾಳವನ್ನು ವಶಪಡಿಸಿಕೊಂಡ ನಂತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ದೊಡ್ಡ ಭಾರತೀಯ ಮಾರುಕಟ್ಟೆಯನ್ನ ಬ್ರಿಟಿಷ್ ಸರಕುಗಳಿಗೆ ತೆರೆಯುವಂತೆ ಮಾಡಿತು. ನಮ್ಮ ಮಂದಿ ಅವಾಗಲೂ ಹುಯಿ ಅಂತಾನೆ ಇತ್ತು. We were always good at having good population, big population. ಅದರೊಳಗೆ ಎಂದು ಎದ್ದು ಬಿದ್ದಿಲ್ಲ. ಆರ್ಥಿಕತೆ ಮ್ಯಾಲರೆ ಹೋಗ್ಲಿ ಕೆಳಗರೆ ಹೋಗ್ಲಿ, ಆದ್ರೆ ಜನಸಂಖ್ಯೆ ನಿರಂತರವಾಗಿ ದೊಡ್ಡದಾಗಿರುವಂತೆ ನೋಡ್ಕೊಂಡು ಬಂದಿವಿ ನಾವು ಮೊದಲಿನಿಂದ. ಆ ಒಂದು ಬದ್ಧತೆಯನ್ನ, ನಮ್ಮ ಹಿರಿಯರ ಬದ್ಧತೆಯನ್ನ ನಾವು ಮೆಚ್ಚಬೇಕು, ಹೌದಾ? ಹಿಂಗಾಗಿ ಜನ ದೊಡ್ಡದಿದ್ದಷ್ಟು ಈಗಲೂ ನಮ್ಮನ್ನ, ನಾನು ಸುಮಾರು ಸಲ ಹೇಳಿದೀನಿ, ಜಗತ್ತು ಭಾರತದ ಕಡೆ ಒಂದೀಟ ಯಾಕೆ ಮಕ ಮಾಡಿ ನೋಡ್ತದ ವಿಶೇಷವಾಗಿ ಅಂತಂದ್ರ, ಒಂದು ಆಸೆಗಣ್ಣಿನಿಂದ ನೋಡೋದು ಅಂತಾರಲ್ಲ, ಆಸೆಗಣ್ಣಿನಿಂದ ನನಗೂ ಏನಾದ್ರೂ ಇದರಲ್ಲಿ ಪಾಲು ಸಿಕ್ಕೀತು. ಅಭಿವೃದ್ಧಿ ಹೊಂದಿರುವ ದೇಶಗಳದ್ದೆಲ್ಲ ಲೆಕ್ಕ ಅಷ್ಟೇ. ಭಾರತ ಅಂದ್ರೆ ಅವತ್ರ ಬಾಯಾಗ ನಾಲಿಗೆ ಮ್ಯಾಗ ಜ್ವಾಲ ಸುರಿಯಾಕಿ ಹಿಡಿತದ ಏನು? ಹೌದು, ಈಗ ಹೇಳಕತ್ತೀನಿ ನಾನು, ಈಗ ಹೇಳಕತ್ತೀನಿ. ಬೆಳ್ತಿರ್ತಾವ ಹಿಂಗ್ ನಮ್ಮ ಮನೆ, ಯಾವ್ಯಾವಾಗ್ರಿ ಏನೇನ್ರ ಬೀಳ್ತಾರ ಇರ್ತಾವ. ಇದು ಫಿಕ್ಸ್ ಇದ್ ನಮ್ಮ ಮನ್ಯಾಗ. ಬಸಣ್ಣ ಎದ್ದು ಓಡಿ ಹೋದ್ರೆ ನೋಡ್ರಿ ಮತ್ತೆ ಸತ್ಯಪ್ಪ ಅಂತ ಹೇಳಿ ನನ್ನ ಮೇಲೆ ಬೀಳೋದಿಲ್ಲ. ಏನಾಕೈತಿ, ನಮ್ಮ ಮಂದಿ ಒಂದಿಷ್ಟು ಶಣೆ ಅದಾರ, ನಮ್ಮ ಮಂದಿ ಬಹಳ ಶಣೆ ಅದಾರ. ಏನ್ ಮಾಡ್ತಾರ, ಹಾಲ ಮೊಸರ ಕಿಟಕಿಯಾಗಿ ಇಡ್ತಾರ, ಕಿಟಕಿ ಹಾಕೋದಿಲ್ಲ. ಹಿಂಗಾಗಿ ಮೇಡಮ್ ಸೀಟಿಗೆ ಹೇಳೋದು ಮಾಡೋದು ನಮ್ಮ ಮನ್ಯಾಗ ನಡೆಯೋದಿಲ್ಲಪ್ಪ, ನಮ್ಮ ಮನ್ಯಾಗ ನಡೆಯೋದಿಲ್ಲ. ಎಣಿಮೆ ಏನಾಗಿತ್ತಪ್ಪ ಅಂತಂದ್ರೆ, ಇಲ್ಲಿ ನಮ್ಮ ದೊಡ್ಡ ಜನಸಂಖ್ಯೆ ಅವಾಗಲೂ ವಿದೇಶಿಯರಿಗೆ ಒಂದು ವರ ಆಗಿತ್ತು, ಈಗಲೂ ವಿದೇಶಿಯರಿಗೆ ನಮ್ಮ ಭಾರತ ವರ. ಜಪಾನ್ ದೇಶಕ್ಕೆ, ಸೌತ್ ಕೊರಿಯಾಕ, ಜರ್ಮನಿಗೆ, ಸ್ವಿಟ್ಜರ್ಲೆಂಡ್ಗೆ, ತೋಡ್ರಿ ಎಷ್ಟು ದೇಶ ಬೇಕು ನಿಮಗ, ಆಸ್ಟ್ರೇಲಿಯಾಕ, ಚೀನಾಕಂತೂ ಹೇಳೋದ ಬೇಡ, ಅಮೆರಿಕಾನು ಹಂಗ ಸೈ. ನಮ್ಮ ದೊಡ್ಡ ಜನಸಂಖ್ಯೆ ಅವರ ಉತ್ಪನ್ನಗಳಿಗೆ ಒಂದು ರೆಡಿ ಮಾರ್ಕೆಟ್, ಇನ್ನೇನ್ ಬೇಕು ಅವರಿಗೆ. ಸೊ ಅವಾಗಲೂ ಹೀಗೆ ಬ್ರಿಟಿಷ್ ವಸ್ತುಗಳು. ಸೊ ಇಮ್ಯಾಜಿನ್, ಇಂಡಿಯಾದೊಳಗೆ ಪಾಪ್ಯುಲೇಷನ್ ಇದ್ದಿರ್ಲಿಲ್ಲ ಅಂತಂದ್ರ ಬ್ರಿಟಿಷರಿಗೆ ಇಂತ ಅವಕಾಶನ ಸಿಗ್ತಿರ್ಲಿಲ್ಲ. ಮಂದೇ ಇಲ್ಲ ಅಂದ್ರೆ ಅವ್ರು ಏನ್ ಮಾಡೋರು ತಗೊಂಡು, ಮಂದೇ ಇಲ್ಲ ಅಂದ್ರೆ ಅವ್ರು ತಗೊಂಡು ಮಾಡೋರು ಏನದಾರ, ಮಂದಿ ದೊಡ್ಡದಿದ್ದ ಅವ್ರಿಗೆ ಅಡ್ವಾಂಟೇಜ್ ಆಯ್ತು, ಹೌದಲ್ಲ? ಸೊ ಹಿಂಗ ನಮ್ಮನ್ನ ಶೋಷಿಸಿದ್ರು ಅಂತ ನಾವು ನೋಡ್ತೀವಿ. ಸೊ ಬ್ರಿಟಿಷ್ ವಸ್ತುಗಳನ್ನ ಸುಂಕಗಳಿಲ್ಲದೆ ಭಾರತದಲ್ಲಿ ಮಾರಾಟ ಮಾಡಬಹುದಿತ್ತು. ಅವರ ವಸ್ತುಗಳಿಗೆ ನೋ ಕಸ್ಟಮ್ಸ್ ಡ್ಯೂಟೀಸ್, ಸ್ಥಳೀಯ ಭಾರತೀಯ ಉತ್ಪಾದಕರ ಮೇಲೆ ಹೆಚ್ಚು ತೆರಿಗೆ. ಬ್ರಿಟನ್ನಲ್ಲಿ ಭಾರತೀಯ ಜವಳಿಯನ್ನ, ಟೆಕ್ಸ್ಟೈಲ್ಸ್ ಮಾರಾಟ ಮಾಡುವುದನ್ನು ನಿರ್ಬಂಧಿಸಲು ನಿಷೇಧಗಳು ಮತ್ತು ಹೆಚ್ಚಿನ ಸುಂಕಗಳಂತಹ ರಕ್ಷಣಾ ನೀತಿಗಳನ್ನ ಜಾರಿಗೆ ತರಲಾಯಿತು. ಅವ್ರ ದೇಶದೊಳಗೆ ಮೊದಲು ನಾವು ಕಳಿಸ್ತಿದ್ವಿ, ಅವ್ರಿಗೆ ಮೊದಲು ಹಾಕೊಳಕ್ ಅಂಗಿತ್ತಿರ್ಲಿಲ್ಲ, ನಮ್ಮಲ್ಲಿಂದ ವಾದೊಳಗೆ ಹಾಕೋತಿದ್ರು. ಆದ್ರೆ ಈಗ ಅವ್ರ ಫ್ಯಾಕ್ಟ್ರಿ ಬೇಸ್ಡ್ ಪ್ರೊಡಕ್ಷನ್ ಏನ್ ಶುರು ಆಯ್ತಲ್ಲ, ನಮ್ಮ ಅಂಗಿ ಅಲ್ಲಿ ಹೊಂಟ್ರ ಅವ್ರಿಗೆ ಟ್ಯಾಕ್ಸ್ ಹಾಕಕತ್ರು, ಅವ್ರ ಅಂಗಿ ಇಲ್ಲಿ ವಿದೌಟ್ ಟ್ಯಾಕ್ಸ್ ಮಾರಾಕತ್ರು. ಮತ್ತೆ ಇನ್ನೇನ್ ಮಾಡ್ಬೇಕು ನಾವು? ಸುಮ್ಮ ಹತ್ತಿ ಕೊಟ್ಟು ಕೈ ಕಟ್ಕೊಂಡು ಕೊಡಬೇಕು. ಆದರೆ ಕಚ್ಚಾ ಹತ್ತಿಯನ್ನ ಭಾರತದಿಂದ ಆಮದು ಮಾಡಿಕೊಳ್ತಿದ್ರು. ಭಾರತೀಯ ಹತ್ತಿಯಿಂದ ಜವಳಿಗಳನ್ನ ತಯಾರಿಸಿ ಭಾರತೀಯ ಮಾರುಕಟ್ಟೆಗೆ ಮರಳಿ ಮಾರುವ ಬ್ರಿಟಿಷ್ ಕಾರ್ಖಾನೆಗಳ ಮೇಲೂ ಕೂಡ ಸುಂಕವಿಲ್ಲ. ಎಂತೆಂತ ರಿಯಾಯಿತಿಗಳು ನೋಡ್ರಿ. ಹಂಗ ಲೆಕ್ಕ ಬಸಣ್ಣ, ಹಂಗ ಲೆಕ್ಕ ಇದ್ದಂಗ.
ಸೊ ಅಲ್ಲಿ ಫ್ಯಾಕ್ಟರಿಗಳಿಗೆ ಫುಲ್ ಎನ್ಕರೇಜ್ಮೆಂಟ್, ಇನ್ಸೆಂಟಿವ್ಸ್. ಹೆಂಗೆ ಈಗ ನಮ್ಮಲ್ಲಿ SEZ ದೊಳಗೆ ಈ ಇನ್ಸೆಂಟಿವ್ಗಳನ್ನ ಕೊಡ್ತಾರೆ. ಈಗ SEZ ದೊಳಗೆ ನಾವು ಏನ್ ಇನ್ಸೆಂಟಿವ್ ಕೊಡ್ತೀವಿ? ಟ್ಯಾಕ್ಸ್ ಹಾಲಿಡೇ ಅಂತ ಕೊಡ್ತೀವಿ. ನೋ ಟ್ಯಾಕ್ಸ್ ಇಫ್ ಯು ಆರ್ ರೆಡಿ ಟು ಎಕ್ಸ್ಪೋರ್ಟ್ ಯುವರ್ ಪ್ರಾಡಕ್ಟ್ಸ್. ನಿಮ್ಮ ಉತ್ಪನ್ನಗಳನ್ನ ನೀವು ರಫ್ತು ಮಾಡುವಂತಿದ್ದರೆ ನಿಮ್ಮ ಮೇಲೆ ಯಾವುದೇ ತೆರಿಗೆ ಇಲ್ಲ ಅಂತ ಈಗ ನಾವು ಹೇಳಕತ್ತೀವಿ. ಇದನ್ನ ಅದ ಕಾಲದೊಳಗೆ ಬ್ರಿಟಿಷರು ಮಾಡಿಬಿಟ್ಟಾರೆ. ಅವರಲ್ಲಿರೋ ಕೈಗಾರಿಕೆಗಳು ಇಂಡಿಯಾಕ್ಕೆ ಎಕ್ಸ್ಪೋರ್ಟ್ ಮಾಡಿದ್ರೆ ಅದರ ಮೇಲೆ ಟ್ಯಾಕ್ಸ್ ಇಲ್ಲ. ಬ್ರಿಟಿಷ್ ಆರ್ಥಿಕ ನೀತಿಗಳು ಅವರಿಗೆ ಭಾರತದ ದೊಡ್ಡ ಮಾರುಕಟ್ಟೆ ಮತ್ತು ಹತ್ತಿ ಸಂಪನ್ಮೂಲಗಳ ಮೇಲೆ ಏಕಸ್ವಾಮ್ಯವನ್ನ ನೀಡಿತು. ದೇ ಗಾಟ್ ಮೊನೋಪಾಲಿ ಓವರ್ ಇಂಡಿಯನ್ ಮಾರ್ಕೆಟ್. ಭಾರತವು ಬ್ರಿಟಿಷ್ ತಯಾರಿಕರಿಗೆ ಕಚ್ಚಾ ಸರಕುಗಳ ಗಮನಾರ್ಹ ಪೂರೈಕೆದಾರನಾಯಿತು ಮತ್ತು ಬ್ರಿಟಿಷ್ ತಯಾರಿಸಿದ ಸರಕುಗಳಿಗೆ ದೊಡ್ಡ ಮಾರುಕಟ್ಟೆಯಾಗಿ ಸೇವಿಸಿತು. ಇಷ್ಟೆಲ್ಲ ಆದ ಬಳಿಕ ಇನ್ನೇನಾಗ್ತದೆ? ಆಗಲೇ ಹೇಳಿದ್ನಲ್ಲ, ನಮ್ಮನ್ನ ಕಂಬಕ್ಕೆ ಕಟ್ಟಿ ಕಚ್ಚಾಕ ನಾಯಿ ಬಿಟ್ಟಂಗ ಪರಿಸ್ಥಿತಿ ಇದು ಭಾರತದ ಆರ್ಥಿಕತೆ. ಹಿಂಗಾಗಿ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಸಿಕ್ಕಾಗ ದೊಡ್ಡ ದಯನೀಯ ಪರಿಸ್ಥಿತಿ ಒಳಗಿದ್ವಿ. ಇನ್ನ ಅವಾಗಿನಿಂದ 1991ರವರೆಗೆ ಏನಾಯ್ತು ಅಂತ ಒಂದು ನೋಡಬಹುದು ನಾವು. ಆ ನಂತರ ಮುಂದಿಂದು ಮತ್ತು ಸದ್ಯ ಏನೈತಿ ಅದನ್ನ ಆಗಲೇ ಹೇಳಿದಂಗ ನಾಳೆ ನಿಮಗೆ ಚಿತ್ರ ಕೊಡ್ತೀವಿ. ಸೊ ಅದಕ್ಕೆ ಮೊದಲು ನೋಡ್ರಿ, ಅವ್ರೊಂದು ನಮೂನಿ ನಮ್ಮನ್ನ ಕಾಡಿವಾದ್ರ ನಮ್ಮವ್ರ ನಮನ ಒಂದು ನಮೂನಿ ಕಾಡಿದ್ರು. ಇದು ಮಜಾ ಆಯ್ತು. ಅವ್ರ ಒಂದು ನಮೂನಿ ನಮ್ಮನ್ನ ಕಾಡಿವಾದ್ರು, ನಮ್ಮವ್ರ ನಮನ ಒಂದು ನಮೂನಿ ಕಾಡಿದ್ರು ಅಜ್ಞಾನದಿಂದಾಗಿ. ನೋಡ್ರಿ ಬಹಳ ಚಂದ ಐತಿ. ಸ್ವಾತಂತ್ರ್ಯದ ನಂತರ ಭಾರತೀಯ ಆರ್ಥಿಕ ನೀತಿಯು ವಸಾಹತುಶಾಹಿ ಅನುಭವದಿಂದ ಪ್ರಭಾವಿತವಾಯಿತು. ಅಫ್ಕೋರ್ಸ್ ಬ್ರಿಟಿಷರು ನಮ್ಮನ್ನ ಹಂಗೆ ಶೋಷಣೆ ಮಾಡಿದ್ರು, ನಮ್ಮನ್ನ ಇಷ್ಟ ಹಾಳು ಮಾಡ್ಯಾರ. ಸೊ ನಮ್ಮ ಕೈಗಾರಿಕೆಗಳೆಲ್ಲ ಮುಚ್ಚೋಗ್ಯಾವ, ಕೃಷಿ ಹಿಂಗಾಗೈತಿ, ಉದ್ಯೋಗಗಳಿಲ್ಲ. ಹಾಗಿದ್ರೆ ಏನ್ ಮಾಡ್ಬೇಕು? ಇವೆಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಏನು? ಒಬ್ಬವ ಅಗದಿ ದೊಡ್ಡ ಆರ್ಥಿಕ ತಜ್ಞಿದ್ದ, ಅವ್ರ ಜೊತೆ ಕೂಡ್ಕೊಂಡು ನೆಹರು ಅವರು ವಿಚಾರ ಶುರು ಮಾಡಿದರು. ಇದು ಬ್ರಿಟಿಷ್ ಸಾಮಾಜಿಕ ಪ್ರಜಾಪ್ರಭುತ್ವ ಮತ್ತು ಸೋವಿಯತ್ ಒಕ್ಕೂಟದ ಯೋಜಿತ ಆರ್ಥಿಕತೆಗೆ ಒಡ್ಡಿಕೊಂಡ ಭಾರತೀಯ ನಾಯಕರಿಂದ ನಿರ್ಧಾರ ಆಯಿತು. ಭಾರತೀಯ ನಾಯಕ ಅಂದ್ರೆ ನೆಹರು, ಮತ್ತಾರು ಅಲ್ಲ. ಸೊ ನೆಹರು ಒಂದು ಕಡೆ ಇಂಗ್ಲೆಂಡಿನ ಪ್ರಜಾಪ್ರಭುತ್ವವು ಭಾರತದಲ್ಲಿ ಬೇಕು, ಮತ್ತೊಂದು ಕಡೆ ಸೋವಿಯತ್ ರಷ್ಯಾದ ಸಮಾಜವಾದವೂ ಬೇಕು. ಇವುಗಳ ಮಿಶ್ರಣ ತಂದುಕೊಂಡು ದೇಶ ಉದ್ಧಾರ ಮಾಡೋಣ ಅಂತ ನಿರ್ಧಾರ ಮಾಡಿದ್ರು. ಆ ಟೈಮಿಗೆ ಅವ್ರಿಗೆ ಸರಿ ಅನ್ಸಿರ್ಬೇಕು. ಆಮದು ಪರ್ಯಾಯ ಕೈಗಾರಿಕೀಕರಣ, ಇಂಪೋರ್ಟ್ ಸಬ್ಸ್ಟಿಟ್ಯೂಟ್ ಇಂಡಸ್ಟ್ರಿಯಲೈಸೇಷನ್. ಇಲ್ಲಿವರೆಗೆ ಏನು ಆಮದು ಮಾಡ್ಕೋತಿದ್ವಲ್ಲ ಅದನ್ನ ಬಂದ್ ಮಾಡೋದು. ಅವು ಏನ್ ತರ್ಸ್ಕೊತಿದ್ವಿ ಅಂತವ್ನ ಇಲ್ಲೇ ಉತ್ಪಾದನೆ ಮಾಡಕ್ ಕೈಗಾರಿಕೆ ಸ್ಥಾಪಿಸೋದು. ಏನ್ ತಪ್ಪಿಲ್ಲ, ಒಳ್ಳೆ ವಿಚಾರ. ಆರ್ಥಿಕ ಮಧ್ಯಸ್ಥಿಕೆ, ಎಕನಾಮಿಕ್ ಇಂಟರ್ಫಿಯರೆನ್ಸ್, ಇದು ತಪ್ಪಿದ್ದಿರ್ಲಿಲ್ಲ. ಆದ್ರೆ ಇದು ಅತಿ ಆಯ್ತು. ಅದಕ್ಕೆ ಹೇಳಿದ್ ನಾನು, ಅವ್ರೊಂದ್ ನಮ್ನಿ ಕಾಡಿದ್ರೆ ನಮ್ಮವ್ರ ನಮ್ಮನ ಒಂದ್ ನಮ್ನಿ ಕಾಡಿದ್ರು ಅನ್ನೋದಕ್ಕೆ ಇದು ಆರಂಭ, ಇದು ಬೀಜ ಹಾಕಿದ್ರು ಅಂತದ್ದು. ಸರ್ಕಾರ ನಡೆಸುವ ದೊಡ್ಡ ಸಾರ್ವಜನಿಕ ವಲಯ, ಇದು ಒಂದು ವಿಷಯ. ಸರ್ಕಾರವೇ ನಡೆಸುವಂತ ಸಾರ್ವಜನಿಕ ವಲಯ ಅಂದ್ರೆ ಪಬ್ಲಿಕ್ ಅಂಡರ್ಟೇಕಿಂಗ್ಸ್. ವ್ಯಾಪಾರದ ನಿಯಂತ್ರಣ, ರೆಗ್ಯುಲೇಷನ್ ಆನ್ ಟ್ರೇಡ್ ಮತ್ತು ಕೇಂದ್ರ ಯೋಜನೆ, ಇವು ಮಹತ್ವದ ಸಂಗತಿಗಳು. ಸ್ವಾತಂತ್ರ್ಯ ದೊರೆತ ಬಳಿಕ ನಮ್ಮ ಸರ್ಕಾರ ಕೈಗೊಂಡಂತಹ ಪ್ರಮುಖ ಆರ್ಥಿಕ ನಿರ್ಧಾರಗಳು. ಪಂಚವಾರ್ಷಿಕ ಯೋಜನೆ, ಕೇಂದ್ರ ಯೋಜನೆ ಅಂದ್ರೆ ಪಂಚವಾರ್ಷಿಕ ಯೋಜನೆ. ನೀನ್ ಹೇಳಕತ್ತಿದ್ನಲ್ಲ ನಾನು, ನಮ್ಮ ಯಾವ್ದೋ ಕಲಬುರಗಿ ಜಿಲ್ಲಾದ ಯಾವ್ದೋ ಒಂದು ಹಳ್ಳ್ಯಾಗ ಭತ್ತ ಬಿತ್ತಬೇಕು ತೊಗರಿ ಬಿತ್ತಬೇಕು ಅನ್ನೋದನ್ನ ಡೆಲ್ಲಿಯಾಗ ಕೂತ್ಕೊಂಡು ನಿರ್ಧಾರ ಮಾಡುವಂಥದ್ದು. ಇದು ಒಂದು. ವ್ಯಾಪಾರ ಮತ್ತು ವಿದೇಶಿ ಹೂಡಿಕೆ ನೀತಿಗಳು ತುಲನಾತ್ಮಕವಾಗಿ ಉದಾರವಾಗಿದ್ದವು. ದೇಶೀಯ ವ್ಯಾಪಾರ ಮತ್ತು ವಿದೇಶಿ ಹೂಡಿಕೆ, ಬಂಡವಾಳ ಆರಂಭದೊಳಗೆ ಬಂಡವಾಳ ಬೇಕಾದ್ರೆ ಬರಲಿ, ಅದು ಎದಕ್ಕ? ಹೆವಿ ಅಂಡ್ ಬೇಸಿಕ್ ಇಂಡಸ್ಟ್ರೀಸ್ ಸ್ಥಾಪಿಸೋದಕ್ಕ. ಉದಾಹರಣೆ ನಿಮ್ಗೆ ಗೊತ್ತದ ಎಲ್ಲ, ರೂರ್ಕೆಲಾ, ಬೊಕ್ಯಾರೋ, ದುರ್ಗಾಪುರ್, ಬಿಲಾಯ್, ಇವಕ್ಕೆಲ್ಲ ನಾವು ವಿದೇಶಿ ಬಂಡವಾಳ ಮತ್ತು ತಂತ್ರಜ್ಞಾನ ತಂದ ಅವುಗಳನ್ನ ಆರಂಭಿಸಿದೀವಿ. ಉಕ್ಕು, ಗಣಿಗಾರಿಕೆ, ಯಂತ್ರೋಪಕರಣಗಳು, ದೂರ ಸಂಪರ್ಕ, ವಿಮೆ, ವಿದ್ಯುತ್ ಸ್ಥಾವರ ಇತ್ಯಾದಿ ಕೈಗಾರಿಕೆಗಳು 1950ರ ದಶಕದ ಮಧ್ಯಭಾಗದಲ್ಲಿ ರಾಷ್ಟ್ರೀಕರಣಗೊಂಡವು. ರಾಷ್ಟ್ರೀಕರಣ, ನ್ಯಾಷನಲೈಸೇಷನ್. ಖಾಸಗಿ ಇದ್ದದೆಲ್ಲ ಕಸ್ಕೊಂಡ್ಬಿಟ್ರು. JRD ಟಾಟಾ ಅವ್ರದ್ದು ಒಂದು ಮಾತು ಬರ್ತದ, ನಾಳೆ ನಿಮಗೆಲ್ಲೋ ಬಂದಾಗ ಹೇಳ್ತೀನಿ. ಆ ಪಾಪ ಆತ ಎಷ್ಟು ಹೈರಾಣಾಗಿ ಹೋಗಿದ್ದ ನೆಹರು ಅವ್ರ ಪಾಲಿಸಿಯಿಂದ ಅಂತಂದ್ರೆ, ಆತ ಹೇಳ್ತಾನ, ನಾನು ಯಾವ ಫ್ಯಾಕ್ಟರಿ ಶುರು ಮಾಡ್ಬೇಕು ಅನ್ನೋದನ್ನ ಸರ್ಕಾರವೇ ಹೇಳ್ತದ, ನಾ ಎಷ್ಟು ಹೂಡಿಕೆ ಮಾಡ್ಬೇಕು ಅಂತ ಸರ್ಕಾರನೇ ನಿರ್ಧಾರ ಮಾಡ್ತದ, ನಾನು ಎಷ್ಟು ಬೆಲೆಗೆ ಅದನ್ನ ಮಾರಬೇಕು ಅನ್ನೋದನ್ನ ಸರ್ಕಾರವೇ ಹೇಳ್ತದ,
ನಾ ಎಷ್ಟು ಷೇರುಗಳನ್ನ ಬಿಡುಗಡೆ ಮಾಡ್ಬೇಕು ಅನ್ನೋದನ್ನು ಸರ್ಕಾರವೇ ಹೇಳ್ತದ. ನಾನು ಎಷ್ಟು ಕಾರ್ಮಿಕರಿಗೆ ಸ್ಯಾಲರಿ ಕೊಡಬೇಕು ಅನ್ನೋದನ್ನು ಸರ್ಕಾರವೇ ಹೇಳ್ತದ. ಇಷ್ಟೆಲ್ಲ ಅದ ಹೇಳಿದ ಬಳಿಕ ನಾವು ಉದ್ದಿಮೆ ನಡೆಸೋದು ಹೆಂಗ ಅಂತ ಒಂದು ಪ್ರಶ್ನೆ ಕೇಳ್ತಾರೆ JRD ಟಾಟಾ ಅವರು. ಇದು JRD ಅವರ ಅನುಭವ ಅಂದ ಬಳಿಕ ಎಲ್ಲಾ ಉದ್ದಿಮೆದಾರರ ಅನುಭವ ಇದೆ. ಅಫ್ಕೋರ್ಸ್ ಸರ್ಕಾರದ ನೀತಿಗಳು ಬೇಕು, ಸರ್ಕಾರದ ಕಾನೂನುಗಳು ಬೇಕು. ಆದ್ರೆ ಅವು ಎಷ್ಟು ಸ್ಟ್ರಿಂಜೆಂಟ್ ಲಾಸ್ ಅದು ಅಂತಂದ್ರೆ, ಸ್ಟ್ರಿಂಜೆಂಟ್ ಲಾಸ್ ಲಿಟ್ರಲಿ ಉಸಿರಾಡೋದಕ್ಕೂ ಕೂಡ ಸರ್ಕಾರದ ಪರವಾನಗಿ ತಗೋಬೇಕು ಅನ್ನುವಂತ ಕೆಟ್ಟ ಪರಿಸ್ಥಿತಿಯನ್ನು ತಂದಿಟ್ರು. ಈ ಅವಧಿಯ ಭಾರತೀಯ ಆರ್ಥಿಕತೆಯನ್ನು ಡೈರಿಗಿಸಮ್ ಅಥವಾ ಡಿರಿಗಿಸಮ್ ಅಂತ ಕರೀತಾರೆ. ಇದೊಂದು ಫ್ರೆಂಚ್ ವರ್ಡ್ ಇದು, ಡೈರಿಗಿಸಮ್ ಅಥವಾ ಡೈರಿಗಿಸಮ್, DIRIGISM ಅಂತ ಡೈರಿಗಿಸಮ್. ಅದಕ್ಕೆ ಬ್ರಾಕೆಟ್ ದಾಗ ಬರೆದು ಬಿಟ್ಟಿನಪ್ಪ. ರಾಜ್ಯ ಹಸ್ತಕ್ಷೇಪ, ಗವರ್ಮೆಂಟ್ಸ್ ಕಂಟ್ರೋಲ್, ಗವರ್ಮೆಂಟ್ಸ್ ಇಂಟರ್ವೆನ್ಷನ್ ಎಲ್ಲದಕ್ಕೂ ಅವ್ರದೇ. ಭಾರತದ ಸೋಷಿಯಲಿಸಂ ಪ್ರೇರಿತ ಮೊದಲ ಪ್ರಧಾನಿ ನೆಹರು ಅವರು ಕೈಗಾರಿಕೋದ್ಯಮಿ JRD ಟಾಟಾ, ಇಲ್ಲೊಂದೈತಿ, ಇದು ಬೇರೆದ್ದು, ಆಗಲೇ ಹೇಳಿದ್ದು ಬೇರೆದ್ದು, ಇಲ್ಲೊಂದೈತಿ ನೋಡ್ರಿ. ಕೈಗಾರಿಕೋದ್ಯಮಿ JRD ಟಾಟಾ ಅವರಿಗೆ ಟಾಟಾ ಅವರು ಒಂದು ಸಲಹೆ ಕೊಟ್ಟರಂತ. ಏನು? ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಲಾಭದಾಯಕವಾಗಬೇಕು ಅಂತ ಸಲಹೆ ನೀಡಿದಾಗ ನೆಹರು ಹೇಳಿದ್ದು ಬರೆದಿಟ್ಕೊಡ್ರಿ. ಏನಂತಾರ ನೆಹರು JRD ಟಾಟಾಗಂದ್ರೆ, ನೋಡ್ರಿ JRD ಮನುಷ್ಯ ಎಂತವ್ರು, ನೆಹರು ಎಂತವ್ರು, ಲಾಭದ ಬಗ್ಗೆ ನನ್ನೊಂದಿಗೆ ಎಂದಿಗೂ ಮಾತನಾಡಬೇಡಿ. ಜಹಾಂಗೀರ್ ಜೆ ಅಂದ್ರೆ ಇಲ್ಲಿ ಜಹಾಂಗೀರ್, JRD ಅಂದ್ರೆ ಗೊತ್ತೈತಲ್ಲ, ಜಹಾಂಗೀರ್ ಜಿ ರತನ್ ಜಿ ಅಂತ ಟಾಟಾ ಅವರು, JRD ಟಾಟಾ. ಲಾಭದ ಬಗ್ಗೆ ನನ್ನೊಂದಿಗೆ ಎಂದಿಗೂ ಮಾತನಾಡಬೇಡಿ ಜಹಾಂಗೀರ್, ಅದೊಂದು ಕೊಳಕು ಪದ, ನಾನು ಕೇಳೋದಕ್ಕೆ ಇಷ್ಟಪಡೋದಿಲ್ಲ. ಬಟ್ ರಿಮೆಂಬರ್, ಜಗತ್ತು ಯಾವಾಗಲೂ ಮುಂದುವರಿಯೋದು ನೀವು ಎಷ್ಟರೇ ಲಾಭ ಕೊಡ್ರಿ, ಆದ್ರೆ ಲಾಭ ಇದ್ರೇ ಉದ್ಯಮ. ಜಹಾಂಗೀರ್ ಜಿ ರತನ್ ಜಿ ದಾದಾಬಾಯಿ ಟಾಟಾ, ಹೌದಾ? ಹಿಂಗ ಅಂದದ್ರಿಂದ ಹಂಗಂದ ಬಳಕ ಅಲ್ಲ, ಅವ್ ಪಾಪ ಇವ್ರ ನೆಹರು ಏನೋ ಯಾರ್ಯಾರ್ದೋ ಸಹಕಾರ ತಗೊಂಡು ಯಾರ್ಯಾರ್ದೋ ಬಂಡವಾಳ ತಂದು ಸ್ವಾತಂತ್ರ್ಯ ಸಿಕ್ಕ ಬಳಿಕ ಪ್ರಧಾನಿಯಾಗಿ 3 ಕಬ್ಬಿಣ ಮತ್ತು ಕೈಗಾರಿಕೆಯನ್ನ ಸ್ಥಾಪನೆ ಮಾಡಿದ್ರು. ಆದ್ರೆ JRD ಟಾಟಾ ನೆಹರು ಅವ್ರಿಗಿಂತ ಮುಂಚೆನೆ ಒಬ್ಬ ಸ್ವತಂತ್ರ ವ್ಯಕ್ತಿಯಾಗಿ ಅವರದೇ ಆದಂತ ಟಿಸ್ಕೋ ಇತ್ತು, ಟಾಟಾ ಐರನ್ ಅಂಡ್ ಸ್ಟೀಲ್ ಕಂಪನಿ, ಜಮ್ಸೆಡ್ಪುರ್ ಎಂತದ್ದು, ಅವ್ರದೇ ವಿಮಾನಯಾನ ಸಂಸ್ಥೆ ಇತ್ತು. ಮತ್ತೆ ಅವರೆಲ್ಲ ಅವ್ನ ಹೆಂಗೆ ನಡೆಸಬೇಕು? ಹೌದಲ್ಲ? ಹಂಗಿದ್ದಾಗ ಅಂತ ಮನುಷ್ಯಾಗ ಇಂಥ ಮನುಷ್ಯ ಹಿಂಗ ಅಂದ್ಬಿಟ್ರೆ ಅಲ್ಲಿಗೆ ಮುಂದಿಂದೆಲ್ಲ ಅವ JRD ನಿರ್ಧಾರ ಮಾಡಿರ್ಬೇಕು, ಯಪ್ಪ ಇನ್ನು ಮುಂದ ನಾನು ಈ ಮನುಷ್ಯನ ಜೊತೆ ಮಾತಾಡಬಾರ್ದು ಬಿಡು ಅಂತ ಅನಿಸಿರ್ಬೇಕು ಅವರಿಗೆ. ಹೌದಾ? 1965ರಿಂದ ಹೆಚ್ಚಿನ ಇಳುವರಿ ನೀಡುವ ಬೀಜಗಳ ಬಳಕೆ, ಇದೆಲ್ಲ ಒಂದು ಕಾಲಕ್ಕೆ ನೆಹರುಂದ ಆಯ್ತು, ಏನೇನಾಗಬೇಕಾಗಿದ್ದು ಆಯ್ತು. ಆದ್ರ ಮುಂದೆ ಹೊಟ್ಟಿಗೆ ಕೂಳಿಲ್ಲ ಆಯ್ತು. ನೆಹರು ಸಾಯು ಹೊತ್ತಿಗೆ ಶಾಸ್ತ್ರೀಜಿ ವಿಶೇಷವಾಗಿ ಆಸಕ್ತಿ ವಹಿಸಿದ್ರು. ಚಂದ್ರಶೇಖರ್ ಸುಬ್ರಹ್ಮಣ್ಯಂನಂತ ಒಬ್ಬ ಸಮರ್ಥ ಕೃಷಿ ಸಚಿವರು ಅವರು ಸಿಕ್ಕರು. ಸೊ ಇವರ ಒಂದು ಪ್ರಯತ್ನದಿಂದಾಗಿ ಸುಧಾರಿತ ನೀರಾವರಿ ಸೌಲಭ್ಯ, ಸುಧಾರಿತ ಬೀಜಗಳು ಇವೆಲ್ಲ ಹಸಿರು ಕ್ರಾಂತಿಗೆ ಕಾರಣ ಆದವು. ಬೆಳೆ ಉತ್ಪಾದಕತೆಯನ್ನ ಹೆಚ್ಚಿಸುವ ಮೂಲಕ ಕೃಷಿ ಸ್ಥಿತಿಯನ್ನ ಸುಧಾರಿಸಿತು. ಇದು ಕೃಷಿ ಚೆನ್ನಾಗಿದ್ರೆ ಕೈಗಾರಿಕೆ ಬೆಳಿತಾವೆ ಅನ್ನೋದಕ್ಕ ಒಂದು ಸಾಕ್ಷಿ ಅನ್ನೋ ರೀತಿ ಒಳಗ ಕೃಷಿ ಆಧಾರಿತ ಕೈಗಾರಿಕೆಗಳು ಬೆಳೆಯಕ್ ಚಾಲು ಆದಾಗ್ಯೂ ಇವೆರಡರ ನಡುವಿನ ಸಮತೋಲನ ಅಷ್ಟು ಸರಿ ಇಲ್ಲ ಅಂತ ಟೀಕೆ ಆಯ್ತು. ಯಾಕಂದ್ರೆ ಅಪೇಕ್ಷಿಸಿದಷ್ಟು ಹೂಡಿಕೆ, ಇದೊಂದು ನಮೂನಿ ಎಂತದಂದ್ರೆ, ಗಮನಿಸಿರಲ್ಲಿ, ನೆಹರು ಹೇಳಿದ್ದನ್ನೇ ನಾವು ಒಪ್ಕೊಳ್ಳೋದಾದ್ರೆ ಖಾಸಗಿಯವರು ಹೂಡಿಕೆ ಮಾಡುವಂತಿಲ್ಲ, ಲಾಭ ಇಲ್ಲಂದ್ರೆ ಅವ್ರ್ಯಾಕೆ ಹೂಡಿಕೆ ಮಾಡ್ತಾರೆ? ಹೌದಲ್ಲ? ಖಾಸಗಿಯವರು ಹೂಡಿಕೆ ಮಾಡುವಂತಿಲ್ಲ, ಸರ್ಕಾರ ಹೂಡಿಕೆ ಮಾಡ್ಬೇಕಂದ್ರೆ ಇದ್ರಂತೆ ರೊಕ್ಕಿಲ್ಲ. ಸರ್ಕಾರ ಹೂಡಿಕೆ ಮಾಡ್ಬೇಕು ಅಂತಂದ್ರೆ ಇದ್ರ ಹತ್ರ ಬಂಡವಾಳ ಇಲ್ಲ, ಮತ್ತೆ ಇನ್ ಕೈಗಾರಿಕೆಗಳೇ ಬೆಳೆಯೋದು ಹೆಂಗ? ಹೌದಾ? ಹಿಂಗಾಗಿ ಏಕೆಂದರೆ ಇದು ಬಂಡವಾಳಶಾಹಿ ಕೃಷಿಯ ಬೆಳವಣಿಗೆಗೆ ಕಾರಣ ಆಯಿತು. ಸಾಂಸ್ಥಿಕ ಸುಧಾರಣೆಗಳನ್ನು ನಿರ್ಲಕ್ಷಿಸಿತು ಮತ್ತು ಆದಾಯದ ಅಸಮಾನತೆ ವಿಸ್ತರಣೆ ಆಯಿತು. 1984ರೊಳಗ ರಾಜೀವ್ ಗಾಂಧಿ ಆರ್ಥಿಕ ಉದಾರೀಕರಣದ ಭರವಸೆ ನೀಡಿದ್ರು. ಅವರು VP ಸಿಂಗ್ ಅವರನ್ನ ಹಣಕಾಸು ಮಂತ್ರಿಯನ್ನಾಗಿ ಮಾಡಿಕೊಂಡ್ರು. ಅಫ್ಕೋರ್ಸ್
ವಿ.ಪಿ. ಸಿಂಗ್ ಕೂಡ ಒಳ್ಳೆ ಕೆಲಸಗಳನ್ನ ಒಂದಿಷ್ಟು ಮಾಡಿದ್ರು. ತೆರಿಗೆ ವಂಚನೆಯನ್ನ ಕಡಿಮೆ ಮಾಡೋದಕ್ಕೆ ಪ್ರಯತ್ನಿಸಿದ್ರು. ದೊಡ್ಡ ಪ್ರಮಾಣ ಇತ್ತವಾಗ. ಯಾರು ಮತ್ತು ವಂಚನೆ ಮಾಡೋರು ಯಾರು? ಇವರೇ, ಅಧಿಕಾರದೊಳಗಿದ್ದವ್ರೆ. ನೀವು ನಂಬಲಿಕ್ಕಿಲ್ಲ. ಈಗ ಸಮಾಜ ಇನ್ನೂ ಹೆಚ್ಚು ಚಲೋ ಆಗ್ಯದ. ನಾವೆಲ್ಲ ನಮ್ಮನ್ನ ಏನ್ ಮಾಡಿಬಿಟ್ಟಪ್ಪ ಅಂತಂದ್ರ ಒಂದು ತಪ್ಪು ಭ್ರಮದೊಳಗೆ ಇಟ್ಟುಬಿಟ್ಟು. ನೀವು ಒಪ್ಕೊಡ್ರಿ, ಬೇಕಾದ್ರೆ ಬಿಟ್ಕೊಡ್ರಿ. ಇದನ್ನ ನಾನು ನನಗ ಅನಿಸಿದ ಸತ್ಯವನ್ನು ಹೇಳಕತ್ತೀನಿ. ಸ್ವಾತಂತ್ರ್ಯ ಹೋರಾಟಗಾರರು ಅಂತಂದ್ರೆ they colored themselves as sacred cows. The freedom fighters, the so-called freedom fighters. ನಾ ಎಲ್ಲರೂ ಅಂತ ಹೇಳಂಗಿಲ್ಲ. ಮೆಜಾರಿಟಿ ಆಫ್ ದೆಮ್ they colored themselves as sacred cows. ಬಹಳ ಪವಿತ್ರ ಹಸುಗಳಿವು. ಇವೇನು ಹೊಲಸು ತಿನ್ನಂಗೆ ಇಲ್ಲ, ಬರೇ ಮೇವು ಮೇಯ್ತಾವ ಅನ್ನುವಂತ ಒಂದು ಚಿತ್ರ ಇಡೀ ಭಾರತೀಯರಿಗೆ ಹೋಗಿಬಿಡ್ತು. ಆ ನಂತರ ತಿಂದ್ರು ತಿಂದ್ರು ತಿಂದ್ರು. ಆ ಕಾಲದೊಳಗ ಹೆಂಗ ತಿಂದ್ರು ಅಂದ್ರೆ ಲೆಕ್ಕ ಇಲ್ಲಂಗೆ ತಿಂದ್ರು. ಹೌದಾ? ಸೊ ಅದಕ್ಕಾಗಿ ರಾಜೀವ್ ಗಾಂಧಿ ಬರೋ ಹೊತ್ತಿಗೆ, ರಾಜೀವ್ ಗಾಂಧಿ ಅವರ ಮಾತಿನೊಳಗೆ ನಾನು ನಿಮ್ಗೆ ಹೇಳಿದೀನಿ, ಪ್ರತಿ ರೂಪಾಯಿ ಒಳಗ ಕೇವಲ 6 ಪೈಸಾ ಅಂದುಕೊಂಡವರನ್ನ ತಲುಪ್ತಿತ್ತು. ಉಳಿದ 94 ಪೈಸಾ ಅವರೇ ಗುಳುಮ್ ಮಾಡ್ತಿದ್ರು ಅಂದ್ರೆ ಇಮ್ಯಾಜಿನ್ ಮಾಡ್ರಿ. ಸೊ ತೆರಿಗೆಗಳನ್ನ ಕಡಿಮೆಗೊಳಿಸಿದ್ರು. ವಿ.ಪಿ. ಸಿಂಗ್ ಬಂದ ಬಳಿಕ ತೆರಿಗೆ ಕಲೆಕ್ಷನ್ ಸುಧಾರಣೆ ಆಯಿತು ಅಂತ ನಾವು ನೋಡ್ತೀವಿ. ರಾಜೀವ್ ಗಾಂಧಿ ಅವರ ನಂತರದ ಅಧಿಕಾರಾವಧಿಯಲ್ಲಿ ಅವರ ಸರ್ಕಾರ ಹಗರಣಗಳಿಂದ ಹಾಳಾಗಿದ್ದರಿಂದ ನೋಡ್ರಿ, ಭೂಫೋರ್ಸ್ ಗನ್ ಡೀಲ್ ದೊಡ್ಡ ಕಥೆ ಅವೆಲ್ಲ ಹಾಳಾಗಿದ್ದರಿಂದ ಈ ಸುಧಾರಣಾ ಪ್ರಕ್ರಿಯೆಯ ವೇಗ ಕಳೆದುಕೊಂಡಿತು ಅಂತ. ಉದಾರೀಕರಣದ ನಂತರದ ಅವಧಿ 1991ರಿಂದ ಏನಾಗಕತ್ತದ ಅಂತಂದ್ರ ಭಾರತದ ಪ್ರಮುಖ ವ್ಯಾಪಾರ ಪಾಲುದಾರರಾಗಿದ್ದ ಸೋವಿಯತ್ ಒಕ್ಕೂಟ ಪತನಾಗಿ ಹೋಯ್ತು ಆ ಕಡೆ. ಇನ್ನೊಂದು ಕಡೆ ತೈಲ ಬೆಲೆಗಳ ಏರಿಕೆಗೆ ಕಾರಣವಾದಂತ ಗಲ್ಫ್ ಯುದ್ಧ ಗೊತ್ತಿರಬೇಕು ನಮಗೆ, ಇರಾನ್ ಇರಾಕ್ ಯುದ್ಧ, ಕುವೈತ್ ಸಲುವಾಗಿ. ಇದು ಭಾರತದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಪ್ರಾಬ್ಲಮ್ಗೆ ಕಾರಣ ಆಯಿತು. ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಸಂದಾಯ ಬಾಕಿ ಎಷ್ಟು ಪರಿಸ್ಥಿತಿ ನಮ್ಮದು ಹದಿಗೆಟ್ಟಿತ್ತು ಅಂತಂದ್ರೆ 1991ರೊಳಗ 1 ವಾರಕ್ಕೆ ಸಾಕಾಗುವಷ್ಟು ಕೂಡ ನಮ್ಮ ಹತ್ರ ವಿದೇಶಿ ವಿನಿಮಯ ಇದ್ದಿರಲಿಲ್ಲ. 1 ವಾರಕ್ಕೆ ಸಾಕಾಗುವಷ್ಟು. ಏನು ಇತ್ತೀಚೆಗೆ ಶ್ರೀಲಂಕಾದೊಳಗಾಯ್ತಲ್ಲ ಆಲ್ಮೋಸ್ಟ್ ಅಂತದ್ದೇ ಪರಿಸ್ಥಿತಿ ನಮ್ಮದಿತ್ತು. ಹಾಗಿದ್ದಾಗ ಇಮ್ಯಾಜಿನ್ ಮಾಡ್ರಿ, ಅವಾಗ ಭಾರತ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಹತ್ರ ತಿಳ್ಕೊಡ್ರಿ ಇದನ್ನ, ಎಷ್ಟು ನಮ್ಮ ಪರಿಸ್ಥಿತಿ ದಯನೀಯ ಅನ್ನೋದಕ್ಕೆ ಉದಾಹರಣೆ ಇದು. ಮತ್ತೇನು ಬಹಳ 100 ವರ್ಷ 1000 ವರ್ಷದಿಂದ ಅಲ್ಲ, ಕೇವಲ 30 ವರ್ಷಗಳ ಹಿಂದೆ 1.8 ಶತಕೋಟಿ ಸಾಲ ನೋಡ್ರಪ್ಪ. $1.8 ಬಿಲಿಯನ್. 1.8 ಬಿಲಿಯನ್ ಇವತ್ತು ನಮ್ಮಲ್ಲಿ ಎಷ್ಟೋ ಕಂಪನಿಗಳದಾವ. ಹೌದಾ? ಇವತ್ತು ಭಾರತದ ವಿದೇಶಿ ವಿನಿಮಯ ಅಗದಿ ಕಡಿಮೆ ಅಂದ್ರೂ $550 ಬಿಲಿಯನ್ ಐತಿ. ಹೌದಾ? ಹೆಚ್ಚ ಕಡಿಮೆ. ಆದ್ರೆ ನಮಗ ಅವಾಗ ಬೇಕಾದದ್ದು ಕೇವಲ ಇಷ್ಟನ್ನು ಕೊಡ್ರಿ ಅಂತಂದ್ರೆ, ಅಂಡ್ ವಿ ಮಸ್ಟ್ ಅಪ್ರಿಸಿಯೇಟ್ IMF ಅಂಡ್ ವರ್ಲ್ಡ್ ಬ್ಯಾಂಕ್. ಅವ್ರು ಹೇಳಿದ್ರು, ನೀವು ಆರ್ಥಿಕತೆಯನ್ನ ವಿನಿಯಂತ್ರಣ ಮಾಡಿದ್ರ ನಾವ್ ಇದನ್ನು ಕೊಡ್ತೀವಿ ಅಂದ್ರು. ಡಿರೆಗ್ಯುಲೇಷನ್. ಇಫ್ ಯು ಡಿರೆಗ್ಯುಲೇಟ್, ಐ ಆಮ್ ರೆಡಿ ಟು ಗಿವ್ ಯು ದಿಸ್ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಟು ಮ್ಯಾನೇಜ್ ಯುವರ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಪ್ರಾಬ್ಲಮ್. ಅಂಡ್ ದೇರ್ ವಾಸ್ ನೋ ವೇ ಔಟ್. And P.V. Narasimha Rao, government led by, finance ministry led by V.P. Singh, readily agreed. ಯಪ್ಪೋ ಕೊಟ್ಟರೆ ಕೊಡ್ರಿಪ್ಪ, ಮೊದಲ ಹೆಂಗರೆ ಇವತ್ತು ಬೀಸೋದು ತೆಪ್ಪಿದ್ರೆ 100 ವರ್ಷ ಆಯುಷ್ಯ ಕೊಡ್ರಿ ಅದರ ಮೊದಲ, ಆ ನಂತರ ನೋಡೋಣ ಅಂದ್ರು. ಅಂಡ್ that is how new economic policy came into being. And you all know that ಮುಂದೆಂದು ಅನೇಕ ಕ್ಷೇತ್ರಗಳಲ್ಲಿ ವಿದೇಶಿ ನೇರ ಹೂಡಿಕೆಗೆ ಸ್ವಯಂ ಚಾಲಿತ ಅನುಮೋದನೆ ಶುರುವಾಯಿತು. ಕಾರ್ಮಿಕ ಕಾನೂನುಗಳನ್ನ ಸುಧಾರಿಸೋದಕ್ಕಷ್ಟು ಸೀರಿಯಸ್ ತಗೊಳ್ಳಿಲ್ಲ ಸರ್ಕಾರ. ನೀವೆಲ್ಲ ಅವಾಗ ಹುಟ್ಟಿರ್ಲಿಲ್ಲ ಬಹುತೇಕರು. ಬಹಳ ಕಠಿಣ ಇತ್ತು ಪರಿಸ್ಥಿತಿ. ಹೊಸ ಆರ್ಥಿಕ ನೀತಿಯನ್ನ ಹಣಕಾಸು ಸಚಿವ ಮನಮೋಹನ್ ಸಿಂಗ್ ಘೋಷಿಸಿದಾಗ ದೇಶಾದ್ಯಂತ ಬೆಂಕಿ ಹಚ್ಚೋ ಚಟುವಟಿಕೆಗಳು, ರೈಲುಗಳನ್ನು ಸುಟ್ರು, ಸರ್ಕಾರಿ ಫ್ಯಾಕ್ಟರಿಗಳನ್ನು ಸುಟ್ರು, ಕಟ್ಟಡಗಳನ್ನು ಸುಟ್ರು, ಕಚೇರಿಗಳನ್ನು ಸುಟ್ರು, ಆಪರಿ ಸ್ಟ್ರೈಕ್ಗಳು. ಯಪ್ಪೋ ದೇವರೇ, ಏನಿದು ಭಾರತ ಅನ್ನುವಂಥದ್ದು. ಬಹಳ ಕೆಟ್ಟ ಪರಿಸ್ಥಿತಿ. ಕೃಷಿ ಸಬ್ಸಿಡಿಗಳನ್ನು ಕಡಿಮೆ ಮಾಡೋದು ಇತ್ಯಾದಿ ವಿಷಯಗಳ ಮೇಲೆ ಸರ್ಕಾರ ಕೆಲವು ಒತ್ತಡಗಳಿಗೆ ಒಳಗಾಗಿ ಅವುಗಳ ಕುರಿತು ನಿರ್ಧಾರ ತೆಗೆದುಕೊಳ್ಳದೇ ಹೋದುದರಿಂದ ಭಾರತ ಅಂದುಕೊಂಡಷ್ಟು ವೇಗವಾಗಿ ಬದಲಾಗಲಿಲ್ಲ. ಎಲ್ಲಿವರೆಗೆ
21ನೇ ಶತಮಾನ ಆರಂಭ ಆಗುವವರೆಗೂ ವಾಜಪೇಯಿ ಅವರು ಬಂದು ಅವರು ಇನ್ನಷ್ಟು ಲಿಬರಲೈಸ್ ಮಾಡಿದ್ರು. ಮನಮೋಹನ್ ಸಿಂಗ್ ಬಂದ್ರು, ಇನ್ನಷ್ಟು ಲಿಬರಲೈಸ್ ಮಾಡಿದ್ರು. ಈಗ ಮೋದಿ ಅವರದಾರ, ಇವರು ಮತ್ತೂ ಲಿಬರಲೈಸ್ ಮಾಡ್ಯಾರ. ಇದರೊಂದಿಗೆ ಈಗ ಭಾರತದೊಳಗ ಜೀವಿತಾವಧಿ, ಸಾಕ್ಷರತೆ ದರ, ಆಹಾರ ಭದ್ರತೆ ಹೆಚ್ಚಳ ಆಗ್ಯದ. ಆದಾಗ್ಯೂ ನಗರ ಮತ್ತು ಗ್ರಾಮೀಣ ನಿವಾಸಿಗಳ ನಡುವ ಏನು ಈ ಬಹಳ ವ್ಯತ್ಯಾಸ ಐತಿ. ನಗರ ನಿವಾಸಿಗಳು ಇದರ ಹೆಚ್ಚಿನ ಪ್ರಯೋಜನ ಪಡೆದಾರ ಅನ್ನುವಂಥದ್ದು ಒಂದು ಆರೋಪ. ಏನೇ ಇದ್ರೂ ಕೂಡ 2010 ಮತ್ತು 19ರ ಅವಧಿ ಒಳಗ ನೋಡ್ರಿ, ಬರೀ 19 ವರ್ಷದೊಳಗ ಭಾರತ, ಇಂಗ್ಲೆಂಡ್, ಫ್ರಾನ್ಸ್, ಇಟಲಿ, ಬ್ರೆಜಿಲ್ ಇಂಥ ದೇಶಗಳನ್ನ ಹಿಂದಕ್ಕೆ ಹಾಕಿ ನಾಮ ಮಾತ್ರ GDP ಒಳಗ, ನಾಮಿನಲ್ GDP ಒಳಗ ವಿಶ್ವದ 9ನೇ ಸ್ಥಾನದಲ್ಲಿ ಇದ್ವಿ ನಾವು. ಯಾವಾಗ? 2010ರೊಳಗ. ಅದಕ್ಕೆ ಮೊದಲು ಕೇಳಕ್ ಹೋಗ್ಬೇಡ್ರಿ. 2010ರೊಳಗ 9ನೇ ಸ್ಥಾನದೊಳಗಿದ್ವಿ. ಅಲ್ಲಿಂದ ಈಗ 5ನೇ ಸ್ಥಾನಕ್ಕೆ ಬಂದು ನಿಂತೀವಿ. ಹೀಗೆ ಇಂದು 5ನೇ ಸ್ಥಾನದಲ್ಲಿರುವ ನಾವು ಉಳಿದಂತೆ ಏನೇನೆಲ್ಲ ಹೊಂದಿದ್ದೇವೆ ಅನ್ನೋದನ್ನ ನಾಳೆ ನಿಮಗ ಹೇಳ್ತೀನಿ. ಸೊ ಅದರ ಮುಂದ ಭಾರತದ ಒಂದೊಂದೇ ವಿಷಯಗಳನ್ನು ಎತ್ಕೊಂಡು ನಾವು ಚರ್ಚೆ ಮಾಡ್ತಾ ಹೋಗೋಣ. ಓಕೆನಾ? ಎಸ್. ಸೊ ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಮತ್ತೆ 5:45ಕ್ಕೆ. ಹೌದು, ದಿಸ್ ಇಸ್ 21st century ಹನುಮಂತ್ ಜಿ. ಎನಿ ಡೌಟ್?